ಓ ಎಲ್ಲ ಸ್ಟಾರ್ಟೆಡ್ ಫಾಸ್ಟ್ ಇದ್ದಾರೆ ಸ್ಟೂಡೆಂಟ್ಸ್ ಇವತ್ತು. ನಾನು ಎಷ್ಟು ನಿಮಿಷ ಲೇಟಾಗಿ ಬಂದೆ? 3 ನಿಮಿಷ. ಯಾಕೆ ಏನಿಲ್ಲ, ಹೋಗಾಟದಲ್ಲಿ ವಿಡಿಯೋಲಿ ಲೈವ್ ಅಲ್ಲಿ ಎರಡು ಒಂದೇ ತರ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ತೀರಾ? ಆತರ ಎಲ್ಲ ಏನಿಲ್ಲ. ಗುಡ್ ಮಾರ್ನಿಂಗ್ ಲತಾ ಅವ್ರೆ. ಯಾರು ಮಂಜುಳಾ? ಓಕೆ, ನೀವೇ ಲೇಟ್ ಆಗುತ್ತೆ ಅಂದಿದ್ದಾ? ಇಲ್ಲ, ಮಂಜುಳಾ ಇನ್ನೊಬ್ರು ಮತ್ತಿಕೆರೆಯಿಂದ ಕಾಲ್ ಮಾಡಿದ್ರು ಲೇಟ್ ಆಗುತ್ತೆ ಅಂತ. ಸೊ ವಿಡಿಯೋ ಏನ್ ಮಾಡಿ ಗೊತ್ತಾ, ಒನ್ ಟೇಬಲ್ ಒಬ್ರು ಓಪನ್ ಮಾಡಿ 25 ಜನ ಇಲ್ಲಿ ಓಪನ್ ಮಾಡಿದಾರ. ನಾಳೆ ಕ್ಲಾಸಿಗೆ ಇವತ್ ಕ್ಲಾಸಿಗೆ ಬರೋರು ನೀವು ಓಪನ್ ಮಾಡಿದ್ರ, ಫುಲ್ ಜಾಮ್ ಆಗ್ಬಿಟ್ಟು 600 ಜನನು ಒಂದೇ ಸಮ ಒಂದ್ ಅಷ್ಟು ಜನ ಮೆಸೇಜಸ್ ಜಾಮ್ ಆಯ್ತು ಅಂತ ಆಗ್ಲಿಲ್ಲ. ಸೊ ಒನ್ ಟೇಬಲ್ಗೆ ಒಬ್ರು ಓಪನ್ ಮಾಡ್ಕೊಳ್ಳಿ. ಬನ್ನಿ. ಹಾಯ್ ಹಾಯ್, ಆರಾಮ? ಬನ್ನಿ ಬನ್ನಿ, ಎಲ್ಲರೂ ಪರಿಚಯ ಆಗುತ್ತೆ. ಸಡನ್ ಆಗಿ ಬಂದಲ್ಲ, ಎಲ್ಲರೂ ಸೈನ್ ಹಾಕ್ಬಿಡಿ ಒಂದ್ಸತಿ. ನಾರಾಯಣ ಎಲ್ಲರೂ ಇಂಟ್ರೆಸ್ಟೆಡ್ ಇರಲ್ಲ, ಯಾರನ್ನ ಮನೇಲಿ ಮಾಡೋರಿದ್ರೆ ಒಂದು ಗ್ರೂಪ್ ಮಾಡ್ಕೊಂಡು ಇಲ್ಲಿ ಒಟ್ಟಿಗೆ ಬಂದು ನಾರಾಯಣ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಅದ್ರದ್ದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾರಾಯಣ ಫುಲ್ ಪಂಚೆ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಓಕೆನಾ? ನೆನ್ನೆ 2 ಟೇಬಲ್ ಮಾಡಿದೆ ನಾರಾಯಣಗೆ, ಕೊನೆಗೆ ಇವತ್ತು 1ಕ್ಕೆ ಬಂದಿದೆ. ನಾಳೆ ಇರೋದೇ ಇಲ್ವೇ? ಮಾಡಿ ಮ್ಯಾಮ್. ಮೊನ್ನೆ ಮಾಡಿದ್ರು 5-6 ಜನ ಸೇರ್ಕೊಂಡು 1 ಟೇಬಲ್ ಅಲ್ಲಿ ಮಾಡಿದ್ರು. ಅದು ತುಂಬಾ ಈಸಿ ಇದೆ, ಬಟ್ ಮಾಡಿ ಬನ್ನಿ ಮ್ಯಾಮ್. ನಿಮ್ದು ಇನ್ನಿಬ್ರು ಬರ್ಬೇಕು. ಈ ಟೇಬಲ್ ಆರು ಸರಿ, ಈ ಟೇಬಲ್ ಆರು ಸರಿ. ಹಾ, 2 minutes ವೆಯ್ಟ್ ಮಾಡ್ತಾರೆ, ಹಂಗೆ ಜಾಯ್ನ್ ಆಗ್ತಾರೆ. ನಮಸ್ತೆ ನನ್ನ ಯೂಟ್ಯೂಬ್ ಫಾಲೋವರ್ಸ್ ಎಲ್ಲರಿಗೂ. ಇವತ್ ನಾನೇ ಸ್ವಲ್ಪ 3 minutes ಲೇಟ್. ಬನ್ನಿ ದೀಪಾ. ನೋಡಿ, ದೀಪಾ ಅವ್ರು ಬಂದ್ರು ನಿಮ್ ಜೊತೆಲಿ. ನಾನು ಒಂದ್ ಇಶ್ಯೂ ಬಗ್ಗೆ ನಿಮ್ಮೆಲ್ಲರ ಹತ್ರನು ಹೇಳಲೇಬೇಕು. ನೆನೆ ಏನಾಯ್ತು, ಇಲ್ಲಿ ಕ್ಲಾಸ್ ಅಲ್ಲಿ 25 ಜನ ಎಲ್ಲರೂ ವಿಡಿಯೋ ಓಪನ್ ಮಾಡ್ಬಿಟ್ಟಿದ್ರು. ಅಟ್ ಎ ಟೈಮ್ ಇವತ್ತು ಕ್ಲಾಸಿಗೆ ಬರೋರು ಕೂಡ ನೆನ್ನೆ ಕೂತ್ಕೊಂಡು ಮನೇಲಿ ವಿಡಿಯೋ ಎಲ್ಲ ನೋಡ್ಕೊಂಡ್ ಬರ್ಬೇಕು ಅನ್ನೋ ಹರಿಬರಿಲಿ ಟ್ಯೂಸ್ಡೇ ವೆಡ್ನೆಸ್ಡೇ ಬ್ಯಾಚ್ ಅವ್ರು ವಿಡಿಯೋ ಓಪನ್ ಮಾಡಿದ್ರು. ಸೊ ಅಟ್ ಎ ಟೈಮ್ 70+ ಓಪನ್ ಮಾಡಿರೋದ್ರಿಂದ ವಿಡಿಯೋ ಜಾಮ್ ಆಯ್ತು. ಸೊ ಎಲ್ಲರಿಗೂ ಎರರ್ ಅಂತ ಬರ್ತಾ ಇತ್ತು ವಿಡಿಯೋಲಿ. ನಾನ್ ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದೆ ಕೂಡ, ಈ ತರ ಎರರ್ ಬರ್ತಿದೆ, ಪ್ಲೀಸ್ ನನ್ಗೊಂದ್ 2 ದಿನ ಟೈಮ್ ಕೊಡಿ, ನಾನು ಬ್ಯಾಕ್ ಎಂಡ್ ಟೀಮ್ ಅವ್ರ ಹತ್ರ ಮಾತಾಡ್ತೀನಿ ಅಂತ. ಬಟ್ ಬ್ಯಾಕ್ ಎಂಡ್ ಟೀಮ್ ಅವರೆಲ್ಲ ಚೆಕ್ ಮಾಡಿದಾಗ ಡ್ರೈವ್ ವಾಸ್ ವೆರಿ ಆಕ್ಟಿವ್, ಪೆಟೆಂಟ್ ಆಗಿತ್ತು. ಇಶ್ಯೂ ಆಗಿದ್ದು ಅಟ್ ಎ ಟೈಮ್ ಎಲ್ಲರೂ ಓಪನ್ ಮಾಡಿರೋದ್ರಿಂದ ಜಾಮ್ ಆಯ್ತು ಅಂತ. ಇದರಿಂದ ನಾವು ಕಲಿಯೋದೇನು ಅಂದ್ರೆ, ಹಬ್ಬದ ಟೈಮಲ್ಲೂ ಹಿಂಗಾಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾರು ಅಟ್ ಎ ಟೈಮ್ ಥರ್ಸ್ಡೇ ಈವ್ನಿಂಗ್ ಓಪನ್ ಮಾಡಕ್ ಹೋಗ್ಬೇಡಿ. ಕೆಲವರು ವೆಡ್ನೆಸ್ಡೇ ಅಥವಾ ಟ್ಯೂಸ್ಡೇನೆ ಓಪನ್ ಮಾಡಿ ಅಪ್ಪರ್ ಬಾಡಿ ಮತ್ತೆ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಆದಷ್ಟು ವೆಡ್ನೆಸ್ಡೇ ಇಂದ ಫ್ರೈಡೇ ವರ್ಗೂ ಎಲ್ಲರೂ ಓಪನ್ ಮಾಡ್ಕೊಳ್ಳಿ. ಆತರ ಎರರ್ ಆದ್ರೆ ಅದು ನನ್ ಕಡೆಯಿಂದ ಮಿಸ್ಟೇಕ್ ಇರೋದಿಲ್ಲ. ಅಟ್ ಎ ಟೈಮ್ ಎಲ್ಲರೂ ಓಪನ್ ಮಾಡೋದ್ರಿಂದ ಜಾಮ್ ಆಗ್ತಾ ಇದೆ. ಯಾಕಂದ್ರೆ 600+ ಮೆಂಬರ್ಸ್ ವಿಡಿಯೋ ತಗೊಂಡಿದ್ರಿ. ಇವತ್ತು ನಾನು ಇನ್ನೊಂದು ಇನಿಷಿಯೇಟಿವ್ ತಗೋತಿದ್ದೀನಿ. ಅದ್ರ ವಿಡಿಯೋದು ಇನ್ನೊಂದು ಕಾಪಿ ಮಾಡಿ ಇನ್ಮೇಲೆ ತಗೊಳ್ಳೋರ್ಗೆಲ್ಲ, ಯಾಕಂದ್ರೆ ಇನ್ಮೇಲೆ ತಗೊಳ್ಳೋರು ತುಂಬಾ ಜಾಸ್ತಿ ಆಗ್ತಾರೆ ಹಬ್ಬಕ್ಕೆ. ಸೊ ಅವ್ರಿಗೆಲ್ಲ ಇನ್ನೊಂದು ಕಾಪಿನ ಡೌನ್ಲೋಡ್ ಮಾಡಿ ಅದರಿಂದ ಅವ್ರಿಗೆ ಆಕ್ಸೆಸ್ ಕೊಡೋದು ನಾನ್ ಮಾಡ್ತಿದ್ದೀನಿ ನನ್ನ ಎಂಡ್ ಕಡೆಯಿಂದ. ಬಟ್ ಈಗಾಗಲೇ 600 ಜನಕ್ಕೆ ಏನ್ ಆಕ್ಸೆಸ್ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್, ಹಬ್ಬದ ಟೈಮಲ್ಲಿ ಒಂದೇ ಸತಿ ಓಪನ್ ಮಾಡಿದ್ರೆ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವ್ ಯಾವ್ದು ಮಾಡ್ಬೇಕು ಹಬ್ಬಕ್ಕೆ ಅಂತ ಇದೀರೋ ಅದೊಂದು ಮೆಥಡ್ ನ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಲಿಕ್ಕಾಗತ್ತಾ ಬೇರೆ ಫೋನ್ ಅಲ್ಲಿ ಅಂತ ಟ್ರೈ ಮಾಡಿ. ಅದೊಂದ್ ಮೆಥಡ್ ಮಾತ್ರ ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿರಿ, ಟು ಬಿ ಆನ್ ಸೇಫರ್ ಸೈಡ್. ಅಟ್ ಎ ಟೈಮ್ ಎಲ್ಲರೂ ಓಪನ್ ಮಾಡಿದ್ರೆ ಜಾಮ್ ಆಗೋ ಚಾನ್ಸಸ್ ಇರತ್ತೆ. ಇದು ನನಗೂ ಗೊತ್ತಿಲ್ಲ, ಈ ವರ್ಷನೇ ಬ್ಯಾಕ್ ಎಂಡ್ ಟೀಮ್ ಜೊತೆ ಎಲ್ಲ ನಾನು ಮಾಡೋದು. ಐ ಆಮ್ ವೆರಿ ನ್ಯೂ ಟು ದಿಸ್ IT ಫೀಲ್ಡ್. ಸೊ ಹೋಪ್ ಸೊ ಯು ಆಲ್ ವಿಲ್ ಕೋಆರ್ಡಿನೇಟ್ ಅಂಡ್ ಕೋಆಪರೇಟ್ ವಿತ್ ಮೀ. ಒಂದನ್ನ ಮಾತ್ರ ಕ್ಲಿಯರ್ ಆಗಿ ಫಿನಿಶ್ ಮಾಡ್ಕೊಳ್ಳಿ. ಅಂದ್ರೆ ಮುಖವಾಡ ಇಟ್ಟು, ಜುವೆಲ್ಸ್ ಇಟ್ಟು, ಹಾರ ಹಾಕಿ ಒಂದನ್ನ ಫುಲ್ ಕ್ಲಿಯರ್ ಫಿನಿಶ್ ಮಾಡ್ಕೊಳ್ಳಿ. ಈ 4 ನೀವು ಫುಲ್ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೊಂದನ್ನು ಮಾಡ್ಕೊಡೋರು ಲಾಸ್ಟ್ ಅಲ್ಲಿ ಬಿಟ್ಬಿಡ್ತೀರಾ. ಸೊ ಎಲ್ಲಾನು ಪ್ರಾಕ್ಟೀಸ್ ಮಾಡಿ. ಒಂದಕ್ಕೆ ಮಾತ್ರ ಎಲ್ಲ ಯಾವ ಸ್ಟೈಲ್ ಮಾಡ್ತಾ ಇದ್ದೀರಾ? ಪದ್ಮಾಸನ ಫಸ್ಟ್ ಮಾಡ್ಬಿಡಿ. ಯಾಕಂದ್ರೆ ಇನ್ ಟೆಂಪಲ್ ಸ್ಟೈಲ್ ಮಾಡಿದಾಗ ಅದರಲ್ಲೇ ದರ್ಬಾರು, ಅದರಲ್ಲೇ ಮಧ್ವನ್ಗೀತಿ ಮಾಡ್ಬೋದು. ಮ್ಯಾಮ್ ನೀವು ಪದ್ಮಾಸನನೇನಾ? ಸೊ ಪದ್ಮಾಸನ ಉಡ್ಸಿ ಸೀರೆ ತೆಗ್ದ್ಬಿಡಿ. ಇನ್ನೊಂದ್ ಸೀರೆ ಟೆಂಪಲ್ ಉಡ್ಸಿ, ಅದರಲ್ಲಿ ದರ್ಬಾರು ಮಧ್ವನ್ಗೀತಿ. ಸರಿ, 3 ನಿಮಿಷ ಲೇಟ್ ಆಗಿದ್ ಏನೇನೋ ಮಿಸ್ ಆಗೋಯ್ತಲ್ಲ ನನ್ಗೆ. ನೀವು ಪದ್ಮಾಸನನೇ ಆಡ್ತಿರೋದಲ್ಲ. ಇವತ್ತು ಅಪ್ಪರ್ ಬಾಡಿ ಎಲ್ಲಾರ್ದು ಸೂಪರ್ ಆಗಿ ಬರ್ತಾ ಇದೆ. ಆಶು, ನೀನ್ ಎಲ್ಲರಿಗೂ ಗೈಡ್ ಮಾಡ್ದೆ, ಎಲ್ಲಾರ್ದು ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಮೇಡಮ್. ಇದು ಇಲ್ಲ, ನೆನ್ನೆ ತುಂಬಾ ಜನ ಒದ್ಲಾಡಿದ್ರು ಅಪ್ಪರ್ ಬಾಡಿ ಮಾಡೋದಿಕ್ಕೆ. ಹಾಯ್ ಮ್ಯಾಮ್, ಹಾಯ್ ಮ್ಯಾಮ್. ನಾನ್ 3 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟೆ ಮ್ಯಾಮ್. ಎಲ್ಲಾರು ಬಂದ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಇವತ್ತು. ಹಾ, ಮಧ್ವನ್ಗೀತಿ ಸ್ಟಾರ್ಟ್ ಮಾಡೋದಾದ್ರೆ ನೀವು ಫಸ್ಟ್ ಟೆಂಪಲ್ ಸ್ಟೈಲ್ ಮಾಡಿ ಅವ್ರ ಇದ್ರಲ್ಲೇ ಮಧ್ವನ್ಗೀತಿ ಮಾಡಿ. ಇನ್ನೊಂದ್ಸತಿ ಪದ್ಮಾಸನ ಬೇಕಾದ್ರೆ ಹ್ಯಾಂಡ್ಸ್ ಚೇಂಜ್ ಮಾಡ್ಬೋದು, ಇಲ್ಲ ರೆಗ್ಯುಲರ್ ಹ್ಯಾಂಡ್ಸ್ ಬೇಕಾದ್ರೂ ಇದೆ, ಹೇಗಾದ್ರು ಸರಿ. ಇದು ಬೇಡ, ಇದು ತೆಗ್ದು ಬಿಡಿ, ರೆಗ್ಯುಲರ್ ಹ್ಯಾಂಡ್ಸ್ ಇಡಿ. ಬಂದ್ಬಿಟ್ರು ಇವತ್ ಏನ್ ಮಾಡಿ, ಇಬ್ರು ನಿಮ್ದು ಮುಗ್ದಾದ್ಮೇಲೆ ಏನ್ ಬೇಕು ಅಂತ ಒಂದ್ ಕವರ್ಗಾರು ಹಾಕ್ಸಿ ಇಟ್ಬಿಡಿ, 2 ಟೇಬಲ್ ಅವರು. ಆಮೇಲೆ ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೋಬಹುದು. ಹೊರಗಡೆ ಅವರು ಬಂದ್ಬಿಟ್ರು, ಇಲ್ಲಿರೋ 20 ಜನನು ಬಂದ್ಬಿಟ್ರು. ಫುಲ್ ಟ್ರಾಫಿಕ್ ಜಾಮ್ ಆಗೋಯ್ತು ನೆನೆ ಒಳಗಡೆ. ಎಲ್ಲಾರ್ದು ಸೈನ್ ಹಾಕ್ಸ್ಕೊಂಡು ಬಾ. ಎಷ್ಟ್ ಜನ ಬಂದಿದ್ದಾರೆ? ನೀ ಬರೋಷ್ಟು ಎಷ್ಟು ಜನ ಬಂದಿದ್ರು? 6 ಜನ ಬಂದ್ಬಿಟ್ಟಿದ್ರಾ?
3 4 5 6 7 8. ಸೊ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ನಾನ್ 10:30 ಕೆಳಗಡೆ ಬರೋ ಅಷ್ಟೊತ್ತಲ್ಲೇ 6-7 ಜನ ಬಂದ್ಬಿಟ್ಟಿದ್ರು. ಸೊ ನೆನ್ನೆ ಆಬ್ಸೆಂಟ್ ಆದಷ್ಟು ಇವತ್ತೇನ್ ತುಂಬಾ ಜನ ಆಬ್ಸೆಂಟ್ ಆಗಿಲ್ಲ. ನೆನ್ನೆ ಲಿಟ್ರಲಿ 6 ಜನ ಆಬ್ಸೆಂಟ್ ಆದ್ರು. ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ ಎಷ್ಟೋ ಜನ ಬರ್ಬೇಕು ಅನ್ನೋರ್ ನಾನು ಆಪ್ಷನ್ ಕೊಟ್ಟಿಲ್ಲ. ಆ 6 ಜನ ಬರಲ್ಲ ಅನ್ನೋದು ಅಟ್ಲೀಸ್ಟ್ ನಂಗೆ ಒಂದ್ ಹಾಫ್ ಡೇ ಮುಂಚೆ ಹೇಳಿದಿದ್ರೆ ಮಿಕ್ಕಿದವ್ರಿಗೆ ಆಪ್ಷನ್ ಕೊಡ್ಬೋದಾಗಿತ್ತು. ಸೊ ಇವತ್ತು ಓಕೆ ಮುಗೀತು. ನಾಳೆ ಯಾರನ್ನ ಬರಲ್ಲ ಅನ್ನೋರು 30 ಜನ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಆತರ ಏನಾದ್ರು ಇದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ನೀವ್ ಬರ್ಲಿಕ್ಕಾಗಲ್ಲ ಓಕೆ, ಅದು ಇನ್ಕನ್ವೀನಿಯನ್ಸ್, ಬಟ್ ನಿಮ್ದನ್ನ ಅಟ್ಲೀಸ್ಟ್ ಬೇರೆಯವರಾದ್ರೂ ಯುಟಿಲೈಸ್ ಮಾಡ್ಕೋತಾರೆ. ಸೊ ನಂಗೆ ಬೇಗ ತಿಳಿಸ್ಕೊಡಿ. ಸೊ ವಿಡಿಯೋ ನೋಡ್ಕೊಂಡೆ ವಿಡಿಯೋ ನೋಡ್ಕೊಂಡೆ ಗೊತ್ತಾಯ್ತಾ ಮ್ಯಾಮ್? ಇದೇ ಫಸ್ಟ್ ಟೀಮು ವಿತೌಟ್ ಏನು ಖರೀದಿರಾ ಫುಲ್ ಫಿನಿಶ್ ಮಾಡಿದ್ದು. ನೇತ್ರ, ಹಾ ಓಕೆ. ನೇತ್ರಾನು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಮಾಡ್ತಾರೆ. ನೇತ್ರ ಅವರೇ ರೆಫರ್ ಮಾಡಿದ್ ಅನ್ಸುತ್ತಲ್ವಾ ವಿಡಿಯೋ ತಗೊಳ್ಳೋದು ಕೂಡ? ಏನು ಇಲ್ಲ ಮ್ಯಾಮ್, ಫುಲ್ ಚೆನ್ನಾಗಿ ಬಂದಿದೆ. ಕೆಳಗಡೆ ಬಾರ್ಡ್ರು, ಮೇಲ್ಗಡೆ ಬಾರ್ಡ್ರು, ಟೈಪ್ಲೆಸ್, ಸೆರ್ಗಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಂಗ್ ನೋಡಕ್ಕೆ ಸೀರೆ ತಿಕ್ಕಿದೆ, ಬಟ್ ಅದ್ರಲ್ಲೂ ಇದು ಇಲ್ಲಿರೋದು ಇಲ್ಲಿಗೆ ಬರ್ಲಿ ಮ್ಯಾಮ್. ಅವಾಗ ಫಿನಿಶಿಂಗ್ ನೋಡಿ, ಈ ಕಾಲ್ ಬರೋ ಲುಕ್ ಈ ಕಾಲ್ ಬರಲ್ಲ, ಇದು ಕಾಣಿಸ್ಬಿಟ್ರೆ ಹಂಗಲ್ಲ ಮ್ಯಾಮ್. ಇದು ಇಲ್ಲಿವರೆಗೂ ಆಂಕ್ಲೆಟ್ ವರ್ಗುನು ಫಿನಿಶಿಂಗ್ ಆಗ್ಬೇಕು. ಇದು ಇಲ್ಲಿ ಕಾಣಿಸಿದ್ರೆ ಚೆನ್ನಾಗ್ ಕಾಣಿಸಲ್ಲ. ಪಿನ್ ಇಲ್ಲಿವರೆಗೂ ಹಾಕ್ಬೇಕು. ಮೈಕ್ ಕೊಡ್ಕಂದ ಹೇಳಿ, ನೀವ್ ಮಾತಾಡಿ. ಒಂದ್ಸತಿನೂ ನನ್ನ ಕರೀದೆ ಈ ಟೀಮ್ ಅವರು ಪದ್ಮಾಸನ ಫಿನಿಶ್ ಮಾಡಿದಾರೆ. ಆಮೇಲೆ ನಮ್ಮ ಮುಂದೆ ಬಂದ್ ವ್ಯೂ ತೋರ್ಸಪ್ಪ ಹೆಂಗ ಅನ್ಸ್ತ ಹೇಳಿ ಮ್ಯಾಮ್. ವೆರಿ ನೈಸ್. ನನ್ ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ. ನಾಟ್ ಎ ಪ್ರಾಬ್ಲಮ್, ಹೇಳಿ ಮ್ಯಾಮ್. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ವಿತ್ ಶ್ರೀನಿಕಾ ಕ್ರಿಯೇಷನ್ಸ್. ಲೈಕ್ ಐ ಹ್ಯಾಡ್ ಪರ್ಚೇಸ್ ಅ ವಿಡಿಯೋ ಆಲ್ಸೋ. ಮತ್ತೆ ಇವ್ ನನ್ನ ಸ್ಟೂಡೆಂಟ್ ನೇತ್ರ ಅಂತ ಹೇಳಿ, ನಾನು ಶಿವಮೊಗ್ಗದಿಂದ ಬಂದು ಇಲ್ಲಿ ಕಲ್ತಿದ್ವಿ. ಈಗ ಅವ್ರು ಬ್ಯಾಂಗ್ಳೂರ್ಲೆ ಸೆಟ್ಲ್ ಆಗಿದ್ದಾರೆ. ಅವ್ರ ಹತ್ರ ಕಲ್ತಿರೋದು. ನೇತ್ರ ಇಸ್ ಒನ್ ಆಫ್ ವೆರಿ ಗುಡ್ ಸ್ಟೂಡೆಂಟ್ ಆಫ್ ಮೈಂಡ್. ಈಗಲೂ ನನ್ನ ಹತ್ರ ಅವ್ರು ಡೈಲಿ ಟಚ್ ಅಲ್ಲಿ ಇದಾರೆ. ಮತ್ತೆ ಅವ್ರು ತುಂಬಾ ಜನಕ್ಕೆ ಅವ್ರ ಹತ್ರ ಕ್ಲಾಸಿಗೆ ಹೋದವ್ರು ನನ್ನ ಹತ್ರ ವಿಡಿಯೋ ಪರ್ಚೇಸ್ ಮಾಡಿ ಮೇಡಮ್ ಹತ್ರ ಅಂತ ಹೇಳಿದಾರೆ. ಸೊ ಆ ತರದಲ್ಲಿ ನನ್ನ ಹತ್ರ ನೇತ್ರ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನನ್ನ ಹತ್ರ ವಿಡಿಯೋ ಪರ್ಚೇಸ್ ಮಾಡಿದೀರಾ. Yeah, I've taken the videos. Then I thought like today it is a bumper offer, no? So I thought I'll take these classes also. Okay. So I'm very happy about the. So nice, so nice. Thank you, thank you. ಲತಾ ಮ್ಯಾಮ್ ನನ್ನ ಪರ್ಮನೆಂಟ್ ಸ್ಟೂಡೆಂಟ್. ಕೆಲವರು ಒಂಥರ ಇದಾರೆ, ನನ್ಗೆ ರೆಗ್ಯುಲರ್ ವೀಸಾ ಪಾಸ್ಪೋರ್ಟ್ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ. ಅದ್ರಲ್ಲಿ ಲತಾ ಮ್ಯಾಮ್ ಒಬ್ರು. ನಾನು ಎಲ್ಲಾ ಬ್ಯಾಚಸ್ಗೂ ಲತಾ ಮ್ಯಾಮ್ ಆಫ್ಲೈನ್ ಬ್ಯಾಚಿಗೆ ಬಂದಿದ್ದಾರೆ. ನೀವ್ ಹೇಳಿ ಮ್ಯಾಮ್, ನಮ್ ಸ್ಟೂಡೆಂಟ್ಸ್ ಏನ್ ನನ್ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಹಂಗೇನಿಲ್ಲ, ನೀವು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದೀರಾ ಮ್ಯಾಮ್. ನಿಮ್ ಟೇಬಲ್ ನಾನು ಬರ್ತಾ ಇಲ್ಲ ಮ್ಯಾಮ್, ಒಂದ್ಸತಿ ಇದು ಹೇಳ್ಕೊಡೋದಕ್ಕೆ. ಗುಡ್. ಆಕ್ಚುಲಿ ನಾವು ತುಂಬಾ ಚೆನ್ನಾಗಿ ಕಲ್ತಿದೀವಿ ಅಂತ ಅನ್ನೋ ಫೀಲ್ ಇದೆ. ಸೊ ವಿಡಿಯೋದಲ್ಲಿ ನೋಡಿನೇ ಇಷ್ಟು ಚೆನ್ನಾಗಿ. ಆಕ್ಚುಲಿ ಕೆಳಗಡೆ ಬರೋ ಅಷ್ಟೊತ್ತಲ್ಲೇನೆ 3 minutes ಲೇಟ್ ಆಯ್ತು ಇವತ್ತು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹಾಫ್ ಮುಗ್ದೋಗ್ಬಿಟ್ಟಿತ್ತು. ಸೊ ಡಿಡ್ ನಾಟ್ ಕಾಲ್ ಮೀ. ನನ್ನಾಗ್ಲಿ ನನ್ನ ಟೀಮ್ ಅವ್ರನ್ನಾಗ್ಲಿ ಒಂದ್ಸತಿನೂ ಕರೀಲಿಲ್ಲ. ಸುಳ್ಳು ಹೇಳಿ ನಾನು ಹೇಳ್ಕೊಟ್ಟೆ ಅಂತ ಹೇಳೋ ಕ್ರೆಡಿಟ್ ನನ್ಗಿಲ್ಲ. ವಿಡಿಯೋನೇ ನೋಡಿ ಅವ್ರು ಉಡ್ಸಿದ್ದಾರೆ. ನೆಕ್ಸ್ಟ್ ಸ್ಟೈಲ್ಸ್ ಗೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಿನ್ನೆನೂ ಹಂಗೆ ಆಯ್ತು. ಈ ಟೀಮ್ ಅವರೇ ಬೇಗ ಆಯ್ತು. ವಾಸ್ತು ಚೆನ್ನಾಗಿರ್ಬೋದು ಈ ಟೇಬಲ್ದು. ಅಲ್ಲಿ ನೀವು ಬಂದಿರೋದು CR ಪಟ್ನಾ ಇಂದ. ಎಲ್ ಬರಸೆ ಅದು? ಹಾಸನ್. ನೀವು ಮಾಗಡಿ ರೋಡ್ ಹತ್ರ. ನೀವು ಕೆಂಗೇರಿ. ಓಕೆ. ಸೊ ಅವ್ರು ನಿನ್ನೆ ನನ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದು. ಸೊ ಆಪ್ಷನ್ ಇರುತ್ತೆ, ಬನ್ನಿ. ಹಂಗೇನಾದ್ರು ಬಿಸಿ ಆಗೋದ್ರೆ ನೀವ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಅವ್ರು ಬಂದಿದ ತಕ್ಷಣ ಏನ್ ಕಾಂಪ್ಲಿಮೆಂಟ್ ಕೊಟ್ರ? ಮ್ಯಾಮ್ ನೀವ್ ವಿಡಿಯೋಲ್ ಇದ್ದಂಗೆ ಮಾತಾಡ್ತೀರ. ವಿಡಿಯೋಲ್ ಮಾತಾಡ್ತೀರಿ. ಖುಷಿ ಆಗ್ತದೆ. ಫ್ರೆಂಡ್ಲಿ ಆಗಿದ್ದಾರೆ. ಏನಂದ್ರೆ ವಿಡಿಯೋಗೆ ಅಂತ ನಾನು ಸ್ಪೆಷಲ್ ಆಗಿ ಏನು ಮಾತಾಡೋದಿಲ್ಲ. ಯೂಶಲಿ ನನ್ ಮಗಳು ಮೊಬೈಲ್ ಇಟ್ಕೊಂಡ್ ಬಂದಿದ ತಕ್ಷಣ ಅನ್ಸ್ಕ್ರಿಪ್ಟೆಡ್, ನಾನು ಏನು ಪ್ರಿಪೇರ್ ಆಗಿರಲ್ಲ, ಹಂಗಂಗೆ ಮಾತಾಡ್ತೀನಿ. ಸೊ ಅದೇ ನಿಮ್ಗೆ ಇಲ್ಲ ಅದಕ್ಕೆ ಇಷ್ಟ ಆಗ್ತಾ ಇರೋದು. ಮಾತಾಡಿ. ಈಗ ಆಕ್ಚುಲಿ 5 ಸ್ಟೈಲ್ ನ ಫಿನಿಶ್ ಮಾಡೋದ್ ಬೇಡ, ಯಾಕಂದ್ರೆ ಲೇಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡದೆ ಹೋಗ್ತಾರ ಅಂತ ಹೇಳಿ 4 ಸ್ಟೈಲ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಒಂದಕ್ಕೆ ಮಾತ್ರ ಮುಖವಾಡ ಜುವೆಲ್ಸ್ ಇಟ್ಟು ಫಿನಿಶ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಸೊ ಇವ್ರ ಪದ್ಮಾಸನ ಸ್ಟೈಲ್ ಮೇ ಬಿ ಒಂದೇ ಸತಿ ನನ್ನ ಕರ್ದಿದ್ ಅನ್ಸುತ್ತೆ ಫುಲ್ ಮಾಡುವಾಗ. ಮಿಕ್ಕಿದೆಲ್ಲ ವಿಡಿಯೋ ನೋಡ್ಕೊಂಡೇ ಮಾಡಿದ್ರು. ವೆರಿ ಹ್ಯಾಪಿ ವಿತ್ ದ ಔಟ್ಫಿಟ್. ಕೆಲವೊಂದು ಕರೆಕ್ಷನ್ ಇತ್ತು, ಅದನ್ನ ಹೇಳಿದೀನಿ ಕೂಡ ನಿಮ್ಗೆ. ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ವಿಡಿಯೋ ಹೆಂಗಿತ್ತು, ಇಲ್ಲಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಇಲ್ಲ, ಆಕ್ಚುಲಿ ವಿಡಿಯೋ ನೋಡಿದಾಗ್ಲೂ ಅರ್ಥ ಆಗಿತ್ತು, ಬಟ್ ನಾನ್ ಮನೇಲಿ ಟ್ರೈ ಮಾಡಿರ್ಲಿಲ್ಲ. ನೀವು ಒಂದು ಅವಕಾಶ ಮಾಡ್ಕೊಂಡು ಇನ್ನ ಖುಷಿ ಆಯ್ತು ನಮ್ಗೆ. ಅದು ಜಸ್ಟ್ 300 ಸ್ಕ್ರೋಲ್ ಮಾಡಿದಾಗ ಆಫರ್ ಖಂಡಿತ ಖುಷಿ ಆಯ್ತು. ಅದನ್ನ ಬ್ಲಾಕ್ ಮಾಡ್ಕೊಂಡ್ ಬಿಟ್ವಿ. 300 ರೂಪೀಸ್ ನೋಡಿ. ನೀವೆಲ್ಲ ವಿಡಿಯೋ ತಗೊಂಡು ಎಲ್ಲೋ ಇರ್ತೀರಾ, ನಿಮ್ನೆಲ್ಲ ಮೀಟ್ ಮಾಡೋ ಅವಕಾಶ ಸಿಗ್ತಾ ನನಗೆ. ಹಂಗಾಗಿ ವಾಂಟೆಡ್ ಟು ಗಿವ್ ಎ ಟ್ರಿಬ್ಯೂಟ್. ಯಾಕಂದ್ರೆ 1,500 ಇಸ್ ನಾಟ್ ಅ ಸಿಂಪಲ್ ಅಮೌಂಟ್. ಒಂದ್ ವಿಡಿಯೋ ಯೂಟ್ಯೂಬ್ ಅಲ್ಲಿ 108 ವಿಡಿಯೋ ಬರ್ತಾ ಇರುತ್ತೆ. ಅಂತದ್ರಲ್ಲಿ ಮೇಡಮ್ ವಿಡಿಯೋನ ಪರ್ಚೇಸ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದೆ. ನನ್ ಸ್ಟೂಡೆಂಟ್ಸ್ ಬಿಡಿ, ನನ್ಗೆ ಅವ್ರಿಗೆ ಏನು ಅಂತ ನನ್ಗೆ ಗೊತ್ತು, ನಾನೇನು ಅಂತ ಅವ್ರಿಗೆ ಗೊತ್ತು. ಬಟ್ ಹೊಸಬ್ರು ತಗೊಳೋದಿದ್ಯಾ
ಇದೆಯಲ್ಲ ನಾನೊಂದ್ 200-250 ಜನ ಆಗ್ಬೋದು ಹಬ್ಬದಷ್ಟಲಿ ಅನ್ಕೊಂಡೆ. 500 ಜನ ಆಗೋಗ್ ನನಗೆ ಶಾಕ್. ಸೊ ನನ್ ಮಕ್ಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ, ಹೆಂಗಾರು ಮಾಡಿ ತಗೊಂಡಿರೋರ್ಗೆ ಬೆನಿಫಿಟ್ ಆಗೋ ಏನಾದ್ರು ಮಾಡ್ಬೇಕು. ಫ್ರೀ ಕೊಡ್ಬೋದಿತ್ತು. ಫ್ರೀ ಕೊಟ್ರೆ ಏನಾಗುತ್ತೆ ಗೊತ್ತಾ, ಆಂಧ್ರ, ತಮಿಳ್ನಾಡು, US ನ ತಗೊಂಡಿರೋರೆಲ್ಲ ನಾವು ಆನ್ಲೈನ್ ಸೆಷನ್ ಮಾಡಿ ಅಂತಾರೆ. ಸೊ ಏನೋ ಒಂದ್ ನಾಮಿನಲ್ ಅಮೌಂಟ್ ಅದು ಫ್ರೀ ತರನು ಅನ್ನಿಸ್ಬೇಕು. 3 ನನ್ ಲಕ್ಕಿ ನಂಬರ್, ಸೊ 300 rupees ಅಂತ ಇಟ್ಟೆ. ಸೊ ಹ್ಯಾಪಿ ನೋಡಿ, ಎಷ್ಟು ಖುಷಿ ಆಗುತ್ತೆ ಇದೆಲ್ಲ ನಮಗೆ. ತಗೊಳ್ಳಿ. ಖಂಡಿತ. ಅವರು ಅಷ್ಟೇನೆ ಖಂಡಿತವಾಗ್ಲೂ ನಮ್ಮ ಮಂಜುಳಾ ಮಾತ್ರ ನೀವು ನಿಜವಾಗ್ಲೂ ಮ್ಯಾಮ್ ಇದೇನೇನು ಅಲ್ಲ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ಮನ್ನ ನೆನಪು ಮಾಡ್ಕೊಂಡೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಇನ್ನೊಂದು ಫುಲ್ ಫಿನಿಶಿಂಗ್ ಮಾಡ್ತಿರಲ್ಲ, ಅದ್ರದ್ದು ಕಂಪ್ಲೀಟ್ ಫೋಟೋ ಬಿಡ್ಲಿ. ನೆನ್ನೆ ಗಿರ್ಗಿಟ್ಲೆ ತಿರುಗ್ತಾ ಇದ್ದೆ. ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಇದಿರಲ್ಲ, ಇವರು ಎಲ್ಲ ನನ್ ಸೀನಿಯರ್, ಇವ್ರು ನನ್ ಸ್ಟೂಡೆಂಟೆ, ನೀವು ಸ್ಟೂಡೆಂಟೆ. ಆಲ್ಮೋಸ್ಟ್ ಯಾರು ಫ್ರೆಶರ್ಸ್ ಯಾರಿದ್ದೀರಾ ಕೈ ಎತ್ತಿ. ಸೊ ನಿಮಗ್ ಫ್ರೆಶರ್ಸ್ ಅನ್ಸ್ತಾ ಇಲ್ಲ ತಾನೆ? ಆನ್ಲೈನ್ ಸ್ಟೂಡೆಂಟ್, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೀರಾ? ಸೊ ವಿಡಿಯೋ ಹೆಂಗಿದೀನಿ ಹಂಗೆ ಮಾತಾಡ್ತಿದೀನಿ ತಾನೆ? ಓಕೆ. ಎಲ್ಲಾರು ಕೇಳ್ತಿರ್ತಾರೆ ನಿಮ್ಗೆ ಹೆಂಗ್ ಆತರ ಎನರ್ಜಿ ಇರುತ್ತೆ ಅಂತ. ನಾನು ಇರೋದೇ ಬಾರ್ನ್ ಬಾಟಪ್ ಆತರ ಇರ್ಬೇಕು. ನಮ್ಮ ಅಮ್ಮನ್ ಒಡ್ಲಿಂದ ಬಂದಾಗಿಂದ ಹಿಂಗೆ. ನಿಮ್ ಹೆಸರು ಹೇಳಿ. ಮತ್ತು ಸುನೀತಾ ಏರಿಯಾ ಹೋಗಿ ನಂದಿನಿ ಲೇಔಟ್ ನೀವ್ ಚೇಂಜ್ ಮಾಡೇ ಇಲ್ಲ, ಹಂಗೆ ಇದೆ. ನಂದಿಲ್ಲೇ ಒಟ್ಟೆ ಇದ್ಯಾ? ನೀವ್ ನನ್ನ ಕೊಟ್ಕೆಪಾಳ್ಯ ಬ್ಯಾಚಿಗೆ ಬಂದಿದ್ರಲ್ಲ ಫಸ್ಟ್. ಸೊ ನೀವ್ ಸಾಕ್ಷಿ ನಂಗೆ ನಾನು 2016 ಇಂದ ಕ್ಲಾಸ್ ತಗೋತಿದ್ದೀನಿ ಅನ್ನೋದಕ್ಕೆ ನಾ ಇವತ್ ಫಸ್ಟ್ ಉಟ್ಕೊಂಡೆ. ಮೇಡಮ್ ಆಕ್ಚುಲಿ ಈ ವರ್ಷ ನಾರಾಯಣ ಕೂರ್ಸ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದಾರಾ. ಸೊ ಸೈಲೆಂಟ್ ಆಗಿ ಉಡ್ಸಿದ್ರು. ನಾರಾಯಣ ಇಸ್ ವೆರಿ ಈಸಿ ರೀ. ಯಾರ್ಯಾರು ಉಡಿಸ್ಬೇಕು ಅಥವಾ ಇವೆಂಟ್ಸ್ ಪ್ರೊಫೆಷನ್ ಆಗಿ ತಗೋತಿರೋ ದಯವಿಟ್ಟು ನಾರಾಯಣನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದನ್ನ ನಾರಾಯಣದ ಫೋಟೋ ಮಾಡ್ಕೊ. ಎಲ್ಲ ಅಮ್ಮನ್ಗೆ ಕ್ರೆಡಿಟ್ಸ್ ಹೋಗ್ಬೇಕು. ಆಕ್ಚುಲಿ ಏನಿಲ್ಲ, ನೀವು ಆಕ್ಚುಲಿ ನನ್ಗೆ ನಾರಾಯಣ ತುಂಬಾ ಕಷ್ಟ ಅಂತಾನೆ ನಾನ್ ತಿಳ್ಕೊಂಡಿದ್ದು. ಈ ಕ್ಲಾಸಿಗೆ ನಾನು ಜಾಯಿನ್ ಆಗ್ಬೇಕಾದ್ರೆ ಜಾಯಿನ್ ಆಗಿದ್ದೆ. ಇವತ್ತು ನಾನ್ ಅಲ್ಲಿ ಅಲ್ಲಿ ನೋಡಿದ್ಮೇಲೆ ಓ ಪರವಾಗಿಲ್ಲ, ಕಲ್ತ್ಕೋಬಹುದು ಅಂದ್ರೆ ನಾವು ಉಡ್ಸ್ಕೋಬಹುದು ಅಂತ ಅನಿಸ್ತು. ಇಲ್ಲಿ ಬಂದ್ಮೇಲೆ ನಾನು 3 ಜನ ಹೋಗಿ ಮಮ್ಮ ಟೇಬಲ್ಗೆ. ನಾನು 1 ನಿಮಿಷ ಬಂದ್ಮೇಲೆ ನಾನೇ ಮಾಡಿದಾಗ ನನಗೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಬಂತಲ್ವಾ? ನಿಮ್ಗೆಲ್ಲೂ ಕನ್ಫ್ಯೂಷನ್ ಆಗಿಲ್ಲ, ನಾನು ಎಲ್ಲೂ ಕರೀಲೂ ಇಲ್ಲ. ನೀವು ವೆರಿ ಗುಡ್. ಆ ಕಾಲಂದ್ರೆ ಅದ್ರ ಮೇಲೆ ಇಡ್ಬೇಕಾ ಇಲ್ವಾ ಅಂತ ತೊಂದ್ರೆ ಇಲ್ಲ ಮ್ಯಾಮ್, ಹೇಳಿ. ವಾವ್, ಈ ಟೀಮ್ ಅವ್ರು ಹೆಂಗೆ ಅಂದ್ರೆ ನನ್ನ ಕರಿಯಂಗೆ ಇಲ್ಲ ಅವ್ರು, ಅಲ್ವಾ ಮ್ಯಾಮ್? ವೆರಿ ನೈಸ್. ದರ್ಬಾರ್ ಸ್ಟೈಲ್ ಅಲ್ಲ ಮ್ಯಾಮ್? ತೋಮಾಲೆ ಹಾಕಿ ಅವಾಗ ಇನ್ನೂ ಲುಕ್ ಬರುತ್ತೆ. ಆ ಕತ್ತತ್ರ ಗ್ಯಾಪ್ ಕವರ್ ಆಗುತ್ತೆ. ಇಲ್ಲಿ ಒಂಥರ ಖಾಲಿ ಅನ್ಸ್ತಿದೆ, ಗೊತ್ತಾಗ್ತಿದ್ಯಾ? ಅದು ತೋಮಾಲೆ ಹಾಕ್ದಾಗ ನಿಮ್ ಕವರ್ ಆಗುತ್ತೆ. ಕೈ ಪರ್ಫೆಕ್ಟ್ ಇದೆ, ಕೆಳಗಡೆ ಕಾಲು ಪರ್ಫೆಕ್ಟ್ ಇದೆ. ಕೊಡಿ ಮ್ಯಾಮ್. ಇಲ್ಲ, ಅದು ಜಾಯಿನ್ ಇರೋದೇ ಒಂದಿರುತ್ತೆ ನೋಡಿ ಮ್ಯಾಮ್, ಅದೇ ಕೊಡಿ. ನೋಡಿ ಮ್ಯಾಮ್, ಇಲ್ಲಿ ಏನ್ ಖಾಲಿ ಕಾಣಿಸ್ತಿದೆ ಅದನ್ನ ನೀವು ಈ ತರ ತೋಮಾಲೆಯಲ್ಲಿ ಕವರ್ ಮಾಡ್ಕೋಬೇಕು. ಇದು ಮುಖವಾಡ ತೆಂಗಿನಕಾಯಿ ದೊಡ್ಡದಾಯ್ತಾ ಏನೋ, ಒಟ್ಟು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ ಮ್ಯಾಮ್. ಇಲ್ಲ, ಇಲ್ಲಿಂದ ಬರುತ್ತೆ ಮ್ಯಾಮ್. ಇದು ನಿಮ್ಗೆ ಏನಾದ್ರು ಉದ್ದ ಬಿಟ್ರೆ ಹಿಂಗ್ ಕೈ ಮೇಲೆ ತಂದು ಹಿಂಗ್ ಬಿಡ್ಬೋದು ದರ್ಬಾರ್ ಸ್ಟೈಲ್ ಅಲ್ಲಿ. ವೆಸಲ್ಸ್ ತರ್ಸಿದ್ರಾ? ಊಚಿನೋ ಖಾಲಿ ಆಗಿದ್ ಬಂತಾ? ಕೊಟ್ರು ಬಂತಾ? ನೆನ್ನೆ ನಮ್ದು ಪಾತ್ರೆ ಸೇರಿಸಿ ಎಲ್ಲಾನು ಎತ್ಕೊಂಡು ಹೋದ್ರಲ್ಲ. ಅಕ್ಕಿ ಬಕ್ಸಿ ಇದೆ. ಯಾವ ಸೈಜ್ ಇದು? ಏನು 16 ನಂಬರ್ ಏನೆ. ಅಲ್ಲಿ ಶೋಭಾ ಆಂಟಿಗೆ ಯಾರಿಗಾರ ಕಟ್ ಮಾಡಿ ವೆಸಲ್ ಅಷ್ಟೇ ಇರೋದಿಲ್ಲ, ಅಪ್ಪರ್ ವೆಸಲ್ ಇದೆ ಅಷ್ಟು ಕೊಡ್ತೀನಿ. ಈ ಕಾಟನ್ ಏನ್ ಬರುತ್ತೋ ಅದಕ್ಕೆ ಸೇರಿಸಿ ಆದಷ್ಟು ಹೊಲಿತು. ಕೇಳಿ, ಬಂದಿರೋದೇ ಡೌಟ್ ಕೇಳಕ್ಕೆ. ನಾನೇನಾರು ಹೇಳಲ್ಲ ಅಂತ ಇದೀನಾ? ಇರಿ, ಇದು ಡಬಲ್ ಬ್ರಾಪ್ ಅಲ್ವಾ? ನೋಡಿ, ಇವರೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್. ನನಗೆ
ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಖುಷಿ ಅನ್ಸುತ್ತೆ ನನ್ನ ಸ್ಟೂಡೆಂಟ್ಸ್ ವರ್ಕ್ ನೋಡಿದಾಗ. ನನ್ಗೆ ಹೊಲಿಯೋದಾಗ್ಲಿ ಸೆರ್ಗಾಗ್ಲಿ ನಾನೊಂಥರ ಸ್ಟ್ರಿಕ್ಟ್ ಟೀಚರ್ ಇದ್ದಂಗೆ ಬಿಡ್ಸಾದ್ರೂ ಮಾಡಿಸ್ತೀನಿ. ನಮ್ ಟೀಚರ್ ತುಂಬಾ ಸ್ಟ್ರಿಕ್ಟ್ ಅಂಡ್ ತುಂಬಾ ಎಲ್ಲದಕ್ಕೂ ಸಪೋರ್ಟ್. ನಾವ್ ಏನ್ ತಪ್ಪು ಮಾಡಿದ್ರು ನಾವ್ ತಪ್ಪು ಮಾಡ್ದಷ್ಟು ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗಂತ ಅಲ್ಲಿ. ಅಂಡ್ ನಕ್ಕೊಂಡ್ ಹೇಳ್ತಾರ. ಸೊ ನಮ್ಗ್ ತಪ್ಪು ಮಾಡಕ್ಕೂ ಇಷ್ಟ ಆಗುತ್ತೆ ನಮ್ಗೆ. ನೋಡಿ ಮಾಡೋದ್ ಸ್ಮೈಲ್ ಅಲ್ಲೇ ನಿಮ್ಗೆಲ್ಲ ಗೊತ್ತಾಗ್ತಿದೆ ಅಲ್ವಾ. ಶಿ ಇಸ್ ಆಲ್ರೆಡಿ ಮೈ ಸ್ಟೂಡೆಂಟ್. ಸೊ ಇವತ್ತಿರ್ಗ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬಂದಿದ್ದಾರೆ. ಓಕೆ, ಸ್ಮೈಲ್. ನಾನ್ ಕೃಪಾ ಅಂತ ಕೋಲಾರಿಂದ ಬಂದಿದ್ದು. ಕೋಲಾರ್. ಓಕೆ, ಸೊ ಬೆಳಿಗ್ಗೆನೆ ಬಿಟ್ಟಿದ್ದೀರಾ? 7:30ಗೆ ಬಿಟ್ಟೆ. ಓಕೆ, ಆಕ್ಚುಲಿ ನನಗೆ ಸ್ವಲ್ಪ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದೇ ಕಂಫರ್ಟಬಲ್, ಕಾಲಲ್ಲಿ ಕಂಫರ್ಟಬಲ್ ಇಲ್ಲ. ಸೊ ಆಕ್ಚುಲಿ ನಾನು ಯಾವ್ದನ್ನೇ ಎನ್ಕ್ವೈರಿ ಮಾಡಿದ್ರು ಬರೀ ಮೆಸೇಜ್ ಅಲ್ಲಿ ರಿಪ್ಲೈ ಮಾಡೋದೇ ಲೇಟು. ನನಗೆ ನಿಮ್ದು ಇಮಿಡಿಯೇಟ್ ರೆಸ್ಪಾನ್ಸ್ ನೋಡಿ ನಾನು ಇವ್ರು ಮಾಡ್ತಾರೆ ಇಷ್ಟು ಬೇಗ ರೆಸ್ಪಾನ್ಸ್ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಮತ್ತೆ ಮೇಲ್ ಐಡಿ ಪ್ರಾಬ್ಲಮ್ ಇತ್ತು ಅಂತ ಅನ್ಬಿಟ್ಟು ನಾನು ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಇದ್ದೆ. ಮೇಲ್ ಐಡಿ ಕೇಳಿದಾರೆ, ಇದು ಕಳಿಸ್ತಾರೆ ವಿಡಿಯೋ ತಗೊಳೋದಕ್ಕೆ. ಬಟ್ ನೀವ್ ನನಗೆ ನೀಟಾಗಿ ಗೈಡ್ ಮಾಡಿದ್ರಿಂದ ನನಗೆ ವಿಡಿಯೋ ತಗೊಳೋದಕ್ಕೂ ಈಸಿ ಆಯ್ತು. ಅಂಡ್ ಈ ಕ್ಲಾಸಿಗೆ ಬರೋ ತಕ್ಷಣ ನಾವೆಲ್ಲ ಹೋಮ್ ಮೇಕರ್ಸ್ ಇಮೇಲ್ ಐಡಿನ ಅಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರೋದಿಲ್ಲ. ಸೊ ಈ ಮೇಲ್ ಅಂದಿದ ತಕ್ಷಣ ಎಲ್ಲರೂ ಎದ್ರುಕೊಂಡ್ಬಿಡ್ತಾರೆ. ನಾನು ಅವಾಗ ಹೇಳ್ತೀನಿ ಅವ್ರಿಗೆ, ಮೇಲಿಗೆ ಏನು ಬರಲ್ಲ, ನಿಮ್ಗೆ ಆಕ್ಸೆಸ್ ಕೊಡೋದು ನಿಮ್ ಫೋನ್ ಅಲ್ಲಿ ಏನಾದ್ರೂ ಡ್ರೈವ್ ಕಳ್ದೋಗ್ಬಿಟ್ರೆ ಪುನಃ ನೀವು ಹಾಕೊಂಡ್ರು ನಿಮ್ ಮೇಲಿಗೆ ಆಕ್ಸೆಸ್ ಇರುತ್ತೆ ಅಂತ ನಾನು ಸೇಫ್ ಗಾರ್ಡ್ ಮಾಡಿದೀನಿ. ಯಾಕಂದ್ರೆ ಈಗ ತಗೋತೀರಾ, ಇನ್ನೊಂದ್ 3-4 ವರ್ಷ ಅದು ಯೂಸ್ ಆಗ್ಬೇಕು ಅನ್ನೋದು ನನ್ ಕನ್ಸರ್ನ್ ಅಷ್ಟೇ. ಒಂದ್ಸತಿ ಹಾಕ್ಬಿಟ್ಟು ವಿಡಿಯೋ ನನ್ ಕೆಲಸ ಮುಗ್ದೋಯ್ತು ಅನ್ನೋ ಜಾಯ್ಮನ ನಂದಲ್ಲ. ಹಂಗಾಗಿ ನೀವು ಗಾಬರಿ ಆಗಿದ್ದಾರೆ, ನೆನಪಿದೆ. ಮತ್ತೆ ನಾನು ಆಸ್ ಎ ಟೀಚರ್ ನಾನು ವರ್ಕ್ ಮಾಡ್ತಾ ಇದ್ದೆ ಮುಂಚೆಯಿಂದಲೂ. ನನಗೆ ಏನಾದ್ರೂ ಮಾಡಿದ್ರೆ ಏನಾದ್ರೂ ಕಲ್ತ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಕಲ್ತ್ಕೊಬೇಕು. ಡೈರೆಕ್ಟ್ ಆಗಿ ಆಫ್ಲೈನ್ ನನಗೆ ಅದ್ ಯಾಕೆ ಅಂತ ಆನ್ಲೈನ್ ವರ್ಕ್ ಆಗಲ್ಲ ನನಗೆ. ಆಫ್ಲೈನ್ ಪರ್ಸನಲ್. ನನಗೆ ಈ ಸೆಷನ್ ನೀವು ಆರ್ಗನೈಸ್ ಮಾಡಿದ್ ನನಗೆ ತುಂಬಾ ಯೂಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಮಿಡಿಯೇಟ್ ರೆಸ್ಪಾನ್ಸ್. ಮತ್ತೆ ನನ್ಗೆ ಯಾವ ಟೈಮಲ್ಲಿ ಆದ್ರೂ ನೀವು ರೆಸ್ಪಾನ್ಸ್ ಮಾಡ್ತಿರಲ್ಲ, ನಾನು ಆಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ನಾವು ವಾಟ್ಸ್ಆಪ್ ರಿಪ್ಲೈ ಮಾಡೋದು ನಾನೇ, ಅದೇನು ಡೌಟ್ ಇಟ್ಕೋಬಿಡಿ. ತುಂಬಾ ಈ ತರ ಕ್ಲಾಸಸ್ ಎಲ್ಲ ಇದ್ದಾಗ ನನ್ನ ಟೀಮ್ ಅವ್ರು ಯಾರನ್ನ ಎತ್ತಿ ಮೇಡಮ್ ಬಿಸಿ ಇದಾರೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ಬೇರೆ ಏನು ಅವ್ರು ಕೇಳ್ಕೊಳಲ್ಲ ನಿಮ್ ಹತ್ರ. ಯಾಕಂದ್ರೆ ನಿಮ್ಗೆಲ್ಲ ನನ್ನ ಹತ್ರ ಮಾತಾಡಿದ್ರೇನೆ ಸಮಾಧಾನ, ಅದ್ ನನಗ್ ಗೊತ್ತು. ಯಾಕಂದ್ರೆ ನಿಮ್ 10 ಕ್ವೆಶನ್ಗೆ ನಾನು ಒಂದ್ರಲ್ಲೇ ಆನ್ಸರ್ ಹೇಳ್ಬಲ್ಲೆ. ಅವ್ರುಗಳು ಅಂದ್ರೆ ಅದೊಂಥರ ಕಾಮ ಆಗುತ್ತೆ, ಫುಲ್ ಸ್ಟಾಪ್ ಆಗಲ್ಲ. ಸೊ ಅವ್ರ ನಿನ್ ಫೋನ್ ಸವಾಸ ನಮಗ್ ಬೇಡ, ಇನ್ಫಾರ್ಮೇಶನ್ ನಾವು ಆಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳಿದೀವಿ, ಇಲ್ಲ ಅವ್ರಿಗೆ ಸಂಜೆ ಕಾಲ್ ಮಾಡಕ್ ಹೇಳಿದೀವಿ ಅಂತ ಯೂಶಲಿ ಹೇಳೋದು. ನನಗೂ ಅದೇ ಸಮಾಧಾನ. ನೈಟ್ ಆದ್ರೂ ಸರಿ ನಾನೊಂದು ರಿಪ್ಲೈ ಮಾಡಿ ಎಲ್ಲರಿಗೂ ಮಲ್ಕೋಬೇಕು. ಇದೊಂದು ಕ್ಲಾಸಿಗೆ ಬಂದಿದ್ದು ಈಗ ನನಗೆ ಹ್ಯಾಂಡ್ ಆನ್ ಸೆಷನ್ ಬಂದಿದ್ದಕ್ಕೆ ನನಗೆ ಈಗ ಧೈರ್ಯ ಬಂತು. ತಾಂಜೋರ್ ಪೇಂಟಿಂಗು ಮತ್ತೆ ಸ್ಯಾರಿ ಪ್ರೀಪ್ಲೀಟಿಂಗು ಎರಡು ಕೂಡ ಅಪ್ಕಮಿಂಗ್ ಖಂಡಿತ ಬನ್ನಿ, ತುಂಬಾ ಕಾನ್ಫಿಡೆಂಟ್. ಯಾಕಂದ್ರೆ ನೋಡಿ ಒಂದು ಹೊಸಬ್ರು ಒಂದು ಹೊಸ ಜಾಗ ಅಂದಾಗ ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ. ದುಡ್ಡು ಬಿಡಿ, ಅಫೋರ್ಡಬಲ್ ಇರೋರು ಪೇ ಮಾಡ್ತಾರೆ, ಅಫೋರ್ಡಬಲ್ ಇರೋರು ಕೇಳ್ಕೊತಾರೆ, ಅದ್ ಏನೋ ಒಂಥರ ಆಗುತ್ತೆ. ದುಡ್ಡು ಕಮ್ ಸೆಕೆಂಡ್ರಿ, ಹೌದು ಅದನ್ನು ಇಂಪಾರ್ಟೆಂಟ್. ಆದ್ರೂ ಫಸ್ಟ್ ಒಂದು ಟ್ರಸ್ಟ್ ಕ್ರಿಯೇಟ್ ಆಗ್ಬೇಕು ಅಲ್ವಾ. ನಾವು ಬರ್ಕೊಡೋ ದುಡ್ಡಿಗೆ ಅದು ವರ್ತಾ ಅಂತ ಅನ್ನಿಸ್ಬೇಕು ನಿಮ್ಗೆ. ನಂದು ಬ್ಯಾಕಪ್ ಹೆಂಗಿರುತ್ತೆ ಅಂದ್ರೆ, ನೀವ್ ಈ ವರ್ಷ ಕಲ್ತೀನಿ 10 ವರ್ಷ ಆದ್ರೂ ನೀವ್ ನನ್ ಸ್ಟೂಡೆಂಟೇ. ಯಾವಾಗ ಕಾಲ್ ಮಾಡಿದ್ರು ನನ್ ರೆಸ್ಪಾನ್ಸ್ ಹಂಗೆ ಇರ್ತಾ. ಅಯ್ಯೋ 10 ವರ್ಷ ಮುಂಚೆ ಬಂದವರು ಅನ್ನೋದು ನನ್ನ ಅಭಿಪ್ರಾಯ ಈಗಲ್ಲ. ನೀವ್ ಇವಾಗ ನನ್ ಸ್ಟೂಡೆಂಟ್ ಅಂತ ಹೇಳುವಾಗ ನನಗೆ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಚಿಕ್ಕಪೇಟೆಗೆ ಹೋದ್ರೆ ಮಿನಿಮಮ್ ನಂಗೊಂದ್ 5 ಜನ ಸಿಗ್ತಾರೆ. ಮ್ಯಾಮ್ ಮಂಜುಳಾ ಮ್ಯಾಮ್ ಅಂತಾರೆ. ನಂಗೆ ಅಯ್ಯೋ ನನ್ ಸ್ಟೂಡೆಂಟ್ಸ್ ನೋಡಿದ್ರೆ ಖುಷಿ. ಎಕ್ಸ್ಪೆಕ್ಟ್ ಅಲ್ಲ. ಐ ಫೀಲ್ ಸೋ ಹ್ಯಾಪಿ ವೆನ್ ಐ ಸೀ ಮೈ ಸ್ಟೂಡೆಂಟ್ಸ್. ತುಂಬಾ ನಂಗೆ ಡೈರೆಕ್ಟ್ ಆಗಿ ನೋಡಿದ್ದು ಒಂದ್ ಖುಷಿ. ಅದ್ರ ಜೊತೆಲಿ ಆನ್ಲೈನ್ ಇದು ಸ್ಯಾರಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ತುಂಡ ಇದೆ, ಹಂಗಾಗಿ ಇದು ಫ್ರಿಲ್ಸ್ ನಿಮಗೆ ತುಂಡ ಬಂದಿದೆ. ಇಲ್ಲಾಂದ್ರೆ ಫ್ರಿಲ್ಸ್ ಇನ್ನೂ ಲಾಂಗ್ ಬರ್ತಿತ್ತು. ಇದು ಒಂಚೂರು ಫಿನಿಶಿಂಗ್ ಮಾಡ್ಕೋಬೇಕು. ನಾನು ಸ್ಟ್ರಿಕ್ಟ್ ಟೀಚರ್ ಬಟ್ ಪರ್ಫೆಕ್ಟ್ ಮಾಡಿಸ್ತೀನಿ ನಿಮ್ನೆಲ್ಲ. ಓಕೆನಾ? ಅದ್ರ ಎರಡರಲ್ಲೂ ಪ್ಯಾಕ್ ಕಾಣಿಸುತ್ತೆ. ಆದ್ರೆ ಕಳ್ಶಾನೆ ಅದು. ಈಗ ನೀವೆಲ್ಲ ಏನೇನ್ ನೋಡ್ತಾ ಇದೀರಾ ಅದೆಲ್ಲ ಡಾಲ್ಸ್. ಡಾಲ್ ಅಲ್ಲಿ ನಾವ್ ಯಾವ್ದಾದ್ರು ಮಾಡ್ಬೋದು. ಕಳ್ಶಾಲ್ ಮಾಡೋದು ಕಷ್ಟ ಆಕ್ಚುಲಿ. ಹೇಳಪ್ಪ ಸರಿ. ಅಯ್ಯೋ ಈ ಟೇಬಲ್ ಅವ್ರು ಜುವೆಲ್ಸ್ ಕೊಡ್ಬಿಟ್ಟ ಹೇಳಿ ಮಾ. ಸೊ ಇವ್ರ ಆಗ್ಲೇ 2 ಸ್ಟೈಲ್ ಸೀರೆ ಉಡ್ಸಿ 4ನೇ ಸ್ಟೈಲ್. ಸೊ 1.5 hour 4 ಸ್ಟೈಲ್ ಉಡ್ಸಿದೀರಾ. ಸೊ ಹಬ್ಬದ ದಿನ ಎಷ್ಟೊತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 45 minutes. ಅಷ್ಟ್ ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀರಲ್ಲ. ಯಾರನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಂಡಿದೀರಾ? Me. So you have got the confidence that on practice you can take for profession. Beautician ma'am. Okay. ನನ್ ಸಜೆಷನ್ ಏನು ಅಂದ್ರೆ, ಉಡ್ಸೋದು ಈ ವರ್ಷನೇ ಆರ್ಡರ್ ತಗೊಳ್ಳಿ. ಕಲಿಸ್ತೀರಾ ಅಂದ್ರೆ ಇನ್ನೊಂದ್ 10 ಸತಿ ಉಡ್ಸಿ ಪ್ರಾಕ್ಟೀಸ್ ಆದ್ಮೇಲೆ ಕಲ್ಸಿ. ಉಡ್ಸೋ ಅಷ್ಟು ಸುಲಭ ಕಲ್ಸೋದಲ್ಲ. ಆಸ್ ಅ ಗುರು ಐ ಆಮ್ ಗಿವಿಂಗ್ ಅ ಟಿಪ್ ಫಾರ್ ಯು ಹೂ ಆರ್ ಟೇಕಿಂಗ್ ಎಸ್ ಪ್ರೊಫೆಷನ್. ಈ ವರ್ಷ ಖಂಡಿತ ಆರ್ಡರ್ ತಗೊಂಡು 30-40 ಉಡ್ಸಿ ಆಯ್ತಾ. ನೆಕ್ಸ್ಟ್ ಇಯರ್ ಒಂದ್ 2-3 ಆಗೋಯ್ತು ಮ್ಯಾಮ್. ಮಾಡ್ಬಿಟ್ಟಿದೀನಿ ಸ್ಯಾರೀಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ನೀವು ಉಡಿಸುವಾಗ ನೋಡಿದ್ನಲ್ಲ, ನಾನೇನ್ ಕರೀಲಿಲ್ಲ ಏನಿಲ್ಲ. ಇಲ್ಲಿ ಯಾಕೆ ಹಿಂಗ್ ಬಂದಿದೆ, ಬ್ಲೌಸ್ ಪೀಸ್ ಏನೋ ಜರ್ಗಿದೆ ಅನ್ಸುತ್ತೆ ಮ್ಯಾಮ್. ಇಲ್ಲೊಂಚೂರು
ಬ್ಲೌಸ್ ಜರ್ಗಿದೆ ಸ್ಟಫಿಂಗ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಆಕ್ಚುಲಿ ನೀವೇನು ಕರೀನೂ ಇಲ್ಲ, ನಾನೇನು ನಿಮ್ನ ಗೈಡ್ ಮಾಡ್ಲೂ ಇಲ್ಲ. ಆ ಕ್ರೆಡಿಟ್ ನನ್ಗಲ್ವೇ ಅಲ್ಲ. ವಿಡಿಯೋ ತುಂಬಾ ಚೆನ್ನಾಗಿರೋದ್ರಿಂದ ಆಕ್ಚುಲಿ ಇದೇನು ವಿಡಿಯೋ ತಗೊಂಡ್ಬಿಟ್ಟಿದಾಳೆ ಅಷ್ಟೇ. ಆಮೇಲೆ ನಾನು ಫೋನ್ ಮಾಡಿ ಹೇಳ್ದೆ ಬುಕ್ ಮಾಡು. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬಿಟ್ಟಿದ್ದಾರೆ ಅಂತ. ಪ್ರಾಕ್ಟೀಸ್ ಇಂದಾನೇ ಇವಾಗ ಇಷ್ಟು ಪರ್ಫೆಕ್ಟ್. ನಿಮ್ದು ಏರಿಯಾ ಯಾವ್ದು ಹೇಳಿ? ತ್ಯಾಗರಾಜ್ ನಗರ್. ಸೊ ತ್ಯಾಗರಾಜ್ ಮೇಡಮ್ ಇದಾರೆ. ಸೊ ಆರ್ಡರ್ಸ್ ತಗೋತಾರೆ. ಶಿ ಇಸ್ ಅ ಬ್ಯೂಟಿಷಿಯನ್ ಆಲ್ಸೋ. ಸೊ ಯಾರು ತ್ಯಾಗರಾಜ್ ನಗರ್ ಅಲ್ಲಿ ಇದ್ರೆ ನಂಗೆ ಮೆಸೇಜ್ ಹಾಕಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ನ್ಯೂ ಭೂಮಿಕಾ ಹರ್ಬಲ್ ಬ್ಯೂಟಿ ಪಾರ್ಲರ್. ನಿಮ್ದು ಏನಾದ್ರು ಪೇಜ್ ಇದೆಯಾ? ಎಸ್ ಎಸ್ ಹೆಸರು ಹೇಳಿ ಪೇಜ್. ನ್ಯೂ ಭೂಮಿಕಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತಾನೆ ಇದೆ. ನ್ಯೂ ಭೂಮಿಕಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಇದೆ. ಸೊ ಇವ್ರು ತ್ಯಾಗರಾಜ್ ನಗರ್ ಅಲ್ಲಿ ಇರೋದು. ಅಲ್ಲಿ ನಿಯರ್ ಬೈ ಏರಿಯಾಸ್ ಯಾರನ್ನ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನಾನು ಹೋಮ್ ಸರ್ವಿಸ್ ಸ್ವಲ್ಪ ಕಮ್ಮಿ ತಗೊಳ್ಳೋದು. ಹೋಮ್ ಸರ್ವಿಸ್ ಕೊಡ್ತೀರಾ ಮ್ಯಾಮ್ ನೀವು? ಸೊ ಹೋಮ್ ಸರ್ವಿಸ್ ಕೊಡೋದ್ರಿಂದ ಮೇಡಮ್ ತಗೊಳ್ಳಿ. ಐ ಆಮ್ ರೆಕಮೆಂಡಿಂಗ್ ಹರ್, ಸೀಯಿಂಗ್ ಹರ್ ವರ್ಕ್. ಸುಮ್ಮನೆ ಎಲ್ಲ ಮೇಡಮ್ ರೆಕಮೆಂಡ್ ಮಾಡಲ್ಲ. ಪರ್ಫೆಕ್ಟ್ ಆಗಿ ಬಂದಿದೆ ಮ್ಯಾಮ್, ಏನ್ ತೊಂದ್ರೆ ಇಲ್ಲ. ಹೇಳಿ ಮ್ಯಾಮ್. ಸೊ ಶಿ ಇಸ್ ಆಲ್ಸೋ ಗೋಯಿಂಗ್ ಟು ಟೇಕ್ ಇಟ್. ಆಯ್ತು ಮ್ಯಾಮ್, ರಿಜಿಸ್ಟರ್ ಮಾಡ್ತೀನಿ ಮ್ಯಾಮ್. She is also going to take it professionally. ಹೇಳಿ ಮ್ಯಾಮ್ ನಿಮ್ದು ಏರಿಯಾ. I also started actually. I have done the 2 services for. Okay, very good. It was for the housewarming. Okay. Still, I wanted to Make yourself perfect. practice. ನೋಡಿ ನಾನು ರೀಸೆಂಟ್ ಆಗಿ ನನ್ನ ಸ್ಟೂಡೆಂಟ್ ದೇವಿಕಾ ಅಂತ, ಅವರು ಮಡಿಸಾರ್ ಸ್ಟೈಲ್ ಮಾಡಿದ್ದಾರೆ. ಅದ್ ನೋಡಿದ ತಕ್ಷಣ ನಂಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ದೇವಿಕಾ ನಂಗೆ ಆಫ್ಲೈನ್ ಬರಕ್ಕಾಗಲ್ಲ, ನೀವು ವರ್ತೂರಲ್ಲಿ ಇದೆಯಾ, ನಾನು ಆನ್ಲೈನ್ ಅವರು ಬಂದ್ ಕಲಿಬೇಕು ಅಂತಿದ್ದೀನಿ. ಸೊ ವಿದ್ಯೆ ಅನ್ನೋದೇ ಒಂದ್ ಸಮುದ್ರ ಇದ್ದಂಗೆ, ಸಾಗರ ಅನ್ನಂಗಿದ್ದಂಗೆ. ಸೊ ಕಲಿಕೆಗೆ ಯಾವುದೇ ಕೊನೆ ಇಲ್ಲ. ನಿಮ್ಗೆ ಇಷ್ಟ ಆಯ್ತಾ, ಹೋಗಿ ಕಲೀರಿ. ಒಂದ್ ವಿಧೇಯ ಸ್ಟೂಡೆಂಟ್ ಆಗಿ ಕಲೀರಿ. ವಿದ್ಯೆ ಹೊಲಿಬೇಕು ಅಂದ್ರೆ ಫಸ್ಟ್ ವಿಧೇಯತೆ ಇರ್ಬೇಕು. ನನಗೆಲ್ಲ ಗೊತ್ತು, ನಾನ್ ಯಾಕೆ ಅವ್ರ ಹತ್ರ ಹೋಗಿ ಕಲಿಬೇಕು, ಅದಿದ್ರೆ ನಿಮ್ಗೆ ಯಾವತ್ತೂ ವಿದ್ಯೆ ಬರೋದಿಲ್ಲ. ಅದು ನನ್ ಟಿಪ್. ಸೊ ಮಡಿಸಾರ್ ಸ್ಟೈಲ್ ಕಲಿತೀನಿ, ದೇವಿಕಾ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೀನಿ. ಆ ತರ ಇವ್ರು ಆಗ್ಲೇ ಎರಡನ್ನ ಮಾಡಿ ಕೂಡ ಇಲ್ಲಿಗೆ ಬಂದು ಕಲ್ತಿರೋದು. ಪರ್ಫೆಕ್ಷನ್ ಆದ್ರೆ ಕ್ಲೈಂಟ್ಸ್ ಗೆ ಗುಡ್ ಸರ್ವಿಸ್ ಕೊಡ್ಬೋದು. ಚಿಕ್ಕ ಚಿಕ್ಕ ನುವಾನ್ಸಸ್ ಇರುತ್ತಲ್ವಾ, ಅದೆಲ್ಲ ನನ್ಗೆ ಅಪ್ಸ್ಕಿಲ್ ಮಾಡ್ಬೇಕು. ನೀವ್ ಹೇಳಿ, ನೀವ್ ಯಾವ ಏರಿಯಾ ಇರೋದು, ಯಾವ ತರ? ಪನ್ನೀರ್ಘಟ್ಟ ರೋಡ್, ಹುಲಿಮಾವಲಿ. ನಾನು ಆಕ್ಚುಲಿ ಒಂದು IT ಪ್ರೊಫೆಷನಲ್. ನನಗೆ ಸೈಡ್ ಹಸಲ್ 3 years ಇಂದ ನಾರ್ಮಲ್ ಸ್ಯಾರಿ ಪ್ಲೀಟಿಂಗ್, ಸ್ಯಾರಿ ಇದು ವರ್ಕ್ಶಾಪ್ಸ್, ಪ್ಲೀಟಿಂಗ್ ವರ್ಕ್ಶಾಪ್ಸ್ ಸರ್ವಿಸ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೈಡ್ ಹಸಲ್ ಜಸ್ಟ್ ಸ್ಯಾಟರ್ಡೇ ಸಂಡೇ. ಸೊ ಇದು ನಂಗೆ ತುಂಬಾ ಇಷ್ಟ. 4-5 ಐ ಆಮ್ ತಮಿಳಿಯನ್, ಬಟ್ ವಿ ಡೋಂಟ್ ಡೂ ಎಷ್ಟು ಜನ ಕನ್ನಡ ಮಾತಾಡ್ತಿದ್ದೀರಾ? ವರಮಹಾಲಕ್ಷ್ಮಿ ವಿ ಡೋಂಟ್ ಡೂ ಇನ್ ಚೆನ್ನೈ ಆಕ್ಚುಲಿ. ಬಟ್ ನಾನು ಬ್ಯಾಂಗ್ಳೂರ್ ಬಂದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು ಇದೆಲ್ಲ ಮಾಡ್ಬೇಕಂತ. ಸೊ ಸಿನ್ಸ್ 5 years ಐ ಸ್ಟಾರ್ಟೆಡ್ ಡೂಯಿಂಗ್ ಲಕ್ಷ್ಮಿ ಪೂಜಾ ಅಟ್ ಮೈ ಹೋಮ್. ಸೊ ಇದು ತುಂಬಾ ಇಷ್ಟ ಆಯ್ತು. ನಿಮ್ ಪೇಜ್ ಎಲ್ಲ ಐ ಬಿ ಎ ಸ್ಪೆಕ್ಟೇಟರ್ ಆಕ್ಚುಲಿ. ಐ ಬಿ ವಾಚಿಂಗ್ ಯುವರ್ ವಿಡಿಯೋಸ್. ಐ ಡೋಂಟ್ ಫೈಂಡ್ ಟು ಎವ್ರಿಥಿಂಗ್. ಮೈ ಡಾಟರ್ ಏನ್ ಕ್ಯಾಮ್ರಾ ಇಂದ ಇದ್ದಾಳೆ, ಅವಳೆ ಇಮಿಡಿಯೇಟ್ ವಿಡಿಯೋ ಮಾಡೋದು, ಇಮಿಡಿಯೇಟ್ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ಅವಳು. 3 ದಿನ ಮೊನ್ನೆ ಪಾಂಡಿಚೇರಿಗೆ ಹೋಗಿದ್ದು, ನಾವ್ ಯಾರು ವಿಡಿಯೋನೇ ಮಾಡಿ. ಸೊ ಮೇಡಮ್ ಇರೋದು ಉಳಿಮಾವ್ ಹತ್ರ. ನಿಮ್ಗೆ ಯಾರಿಗಾರ ಸರ್ವಿಸ್ ಬನ್ನೇರ್ಘಟ್ಟ ರೋಡ್ ಉಳಿಮಾವ್ ಹತ್ರ. ಸೊ ನಿಮ್ಗೆ ಯಾರಿಗಾರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನನಗೆ ಮೆಸೇಜ್ ಮಾಡಿ, ಇಬ್ರದ್ದು ಸರ್ವಿಸಸ್ ನಾನು ಇಷ್ಟ ತಗೋಬಹುದು. ಸಪೋರ್ಟ್ ಮೈ ಸ್ಟೂಡೆಂಟ್ಸ್. ಅವ್ರದ್ದು ವರ್ಕ್ ನೋಡಿ ನಂಗೆ ಪರ್ಫೆಕ್ಟ್ ಅನ್ಸದ್ಮೇಲೆ ನಾನು ಸಜೆಸ್ಟ್ ಮಾಡಿರ್ತೇನೆ. ಹೇಳಿ, ಎಲ್ಲಿಂದ ಬಂದಿರೋದು? ಮೇಡಮ್ ನಾನು ನಂದಿನ್ ಲೆಫ್ಟ್ ಅಂತ ಬಂದಿದ್ದೀನಿ, ಸುನೀತಾ ಅಂತ. ನೀವು ನಾನು ಯಾವ ಬ್ಯಾಚ್ ಸ್ಟೂಡೆಂಟ್ ಅಂತ ಹೇಳಿ ಫಸ್ಟ್. ನಾನು ಬ್ಯಾಚ್ ನಿಮ್ದೇನ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಓಕೆ. ನಾನು ವಿಡಿಯೋ ತಗೊಂಡಿದ್ದೀನಿ. ಓಕೆ. ವಿಡಿಯೋದಲ್ಲಿ ನೋಡಿ ಕಲ್ತಿರೋದು. ಅಲ್ಲಿ ಸ್ಟಾರ್ಟಿಂಗ್ ಬ್ಯಾಚ್ ಅದೇ 2017 ನಲ್ಲಿ ಬಂದಿದ್ರ ಪಾಳಿಯಲ್ಲಿ ಕ್ಲಾಸ್ ತಗೊಂಡಾಗ ಬಂದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ದ ನಾನು. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ, ನಂಗೆ ಇಷ್ಟ ಆಯ್ತು. ಮತ್ ನಿಮ್ದು ಮಾತಿಂದು ಟೆಕ್ನಿಕ್ ಚೆನ್ನಾಗಿದೆ, ಅದರಿಂದ ನಮ್ಗೆ ಕಲಿಬೇಕು ಅನ್ಸುತ್ತೆ. ಅಂದ್ರೆ ಎಲ್ಲರಿಗೂ ಅದ್ ಬರಲ್ಲ. ಮಾತಿಂದಾನೆ ಅದು ಕಲಿಬೇಕು ಅನ್ಸುತ್ತೆ. ಆಗ ನೋಡಿದ್ರೆ ಒಂದೊಂದು ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಒಂದೊಂದು ಮಿಸ್ಟೇಕ್ ಇಲ್ಲಿ ಬಂದಾಗ್ಲೂ ಅಷ್ಟೇ, ಒಂದೊಂದು ಹೆಂಗ್ ಟೆಕ್ನಿಕ್ ಅದು ಹೆಂಗ್ ಮಾಡ್ಬೇಕು, ಏನು ಮಿಸ್ಟೇಕ್ ಆದಾಗ ಯಾವ್ಯಾವ ಪಾರ್ಟ್ ಏನನ್ನ ಸರಿ ಮಾಡ್ಕೋಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಇವತ್ತು ಬಂದವ್ರು ಯಾರು ತುಂಬಾ ಕರೀಲೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರವ್ರವರೇ ಮಾಡ್ಕೋತಿದ್ರಿ. 1-2 ಸತಿ ಬಂದಿರ್ಬೋದು ಒಂದ್ ಟೇಬಲ್ ಹತ್ರ. ನಾನ್ ಬಹುಶಃ ಇವತ್ತು ನಾನ್ ಬೇರೆ ಒಬ್ಳೇ ಇದೀನಿ, ಸುಪ್ರೀತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಕೋಆಪರೇಟ್ ಮಾಡ್ತಿದಾರೋ ಇಲ್ಲ ಎಲ್ಲಾರು ಸ್ವಲ್ಪ ಪರ್ಫೆಕ್ಷನ್ ಆಗಿ ಇದಾರೋ ಅಂತ ಗೊತ್ತಿಲ್ಲ. ಯಾರು ಜಾಸ್ತಿ ಕರೀತಾ ಇಲ್ಲ. ನಾನ್ ಸ್ಟಾಪ್ ಆಗಿ ಮಾತಾಡ್ತೀರಾ? ಹಂಗ್ ಮಾತಾಡಿಲ್ಲ ಅಂದ್ರೆ ನಮಗೂ ಎನ್ಕರೇಜ್ ಆಗಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಕ್ಲಾಸಸ್, ಚೆನ್ನಾಗಿ ಹೇಳ್ಕೊಡ್ತಾ ಇದೀರ. ತುಂಬಾ ಇಷ್ಟ ಆಯ್ತು. ಮೇಡಮ್ ಬಂದು ನನ್ಗೆ ಮೇಳಲ್ಲಿ ಫಸ್ಟ್ ಪರಿಚಯ ಆಗಿದ್ದು, ಕರೆಕ್ಟ್? ಸೊ ಮೇಳಕ್ ಬಂದಿದ್ದೀನೇ ವಿಡಿಯೋ ಪರ್ಚೇಸ್ ಮಾಡಿದ್ರಿ. ಅದಾದ್ಮೇಲೆ ಆಗ್ಲೇ ಒಂದ್ ಬ್ಯಾಚ್ ಕ್ಲಾಸಿಗೂ ಬಂದ್ರಿ. ಸೊ ಈಗ ವಿಡಿಯೋ ಪ್ರಾಕ್ಟೀಸ್ಗೂ ಬಂದಿದ್ದಾರೆ. ಇನ್ನ ಅವ್ರು ನನ್ ಪರ್ಮನೆಂಟ್ ಸ್ಟೂಡೆಂಟ್ ಆಗ್ತಾರೆ. ಸೊ ನಾವೆಲ್ಲ ಟೀ ಬ್ರೇಕ್ ತಗೊಳ್ತಾ ಇದೀವಿ. ಈ ಬ್ಯಾಚ್ ಸ್ಟೂಡೆಂಟ್ಸ್ ಆಕ್ಚುಲಿ ಇನ್ನು 12:45 ಆಲ್ಮೋಸ್ಟ್ 5 ಸ್ಟೈಲ್ ನ ನಾರಾಯಣ ಕೆಲವೊಬ್ರು ಮಾಡಿಲ್ಲ. ಹೌದು, ಈ 4 ಸ್ಟೈಲ್ ನ ಕಂಪ್ಲೀಟ್ ಮಾಡಿ ಆಗ್ಲೇ ಶಾಪಿಂಗ್ ಕಡೆ ಹೋಗ್ಬಿಟ್ಟಿದ್ದಾರೆ ಎಲ್ಲಾರು. ಸೊ ತುಂಬಾ ಫಾಸ್ಟ್ ಆಗಿದ್ದೀರಾ ಅನ್ಸುತ್ತೆ. ಸೊ ವಿಡಿಯೋ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದ. ಸೊ ಅವಾಗ್ಲೇ ಕಂಪ್ಲೀಟ್ ಮಾಡಿರ್ಲಿಲ್ಲ ಅಂದ್ರೆ ಮುಖವಾಡ ಒಡವೆ ಎಲ್ಲ ಇಟ್ಟು ಕಂಪ್ಲೀಟ್ ಮಾಡಿರಲ್ಲ. ಇವ್ರ ತರೋಲಿ 4 ಸ್ಟೈಲು ಪ್ರಾಕ್ಟೀಸ್ ಮಾಡ್ಕೊಂಡ್ರೇನ್ರಿ? ಓಕೆ. ಸೊ ಇದನ್ನ ಮುಖವಾಡ ಇಟ್ಟು ಜುವೆಲ್ಸ್ ಇಟ್ಟು ಪ್ರಾಕ್ಟೀಸ್ ಮಾಡಿದೀರಾ. ಕೆಲವೊಂದು ಇದ್ರಲ್ಲೂ ಸೆರಗ್ ಪಾರ್ಟ್ ಕರೆಕ್ಷನ್ ಹೇಳಿದೀನಿ, ಮಾಡ್ತಾರೆ ಅವರು.
ಸೊ ಆಲ್ಮೋಸ್ಟ್ 4 ಸ್ಟೈಲ್ಸ್ ಮುಗ್ದಿ ಎಂಡಿಗೆ ಬಂದಿದೀವಿ. ಇವತ್ ಬ್ಯಾಚ್ ಅವರೆಲ್ಲ ತುಂಬಾ ಬೇಗ ಬೇಗ ಮುಗಿಸಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ, ನನ್ನ ಲಿಸ್ಟ್ ಕರೆದಿದ್ದಾರೆ. ಹೇಳಿಪ್ಪ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ನಂಬಕ್ ಆಗ್ತಾ ಇಲ್ಲ ಇದು ನಾವೇ ಮಾಡಿರೋದು ಅಂತ. ಅದನ್ನೇ ಫೀಲ್ ಮಾಡ್ತಿದೀವಿ. ನಮ್ಮ ಮನೇಲಿ ಮಾಡಿದಾಗ್ಲೂ ಹಿಂಗೆ ಬರುತ್ತೆ. ಖಂಡಿತ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಪಾತ್ರೆ ಕೈಕಾಲ್ ಎರಡು ನಿಮ್ದಿದ್ರೆ ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಜುವೆಲ್ಸ್ ಮುಖವಾಡ ಎಲ್ಲ ನಿಮ್ ಮನೇಲಿ ಏನಿದೆಯೋ ಅದೇ ಯೂಸ್ ಮಾಡ್ಕೊಳ್ಳಿ. ಪಾತ್ರೆ ಸೇಮ್ ಸೈಜ್ ಯೂಸ್ ಮಾಡಿ. ನಾನು ಎಲ್ಲರಿಗೂ ಅದೇ ಸಜೆಸ್ಟ್ ಮಾಡೋದು. ನಮ್ಮಲ್ಲಿ ಬೆಳ್ಳಿ ಬಿಂದಿಗೆ ಇದೆ, ಅದನ್ನ ಯೂಸ್ ಮಾಡ್ಬೋದಾ? ನಮ್ಮ ಮನೇಲಿ ಬಿಂದಿಗೆ ಅದೆಲ್ಲ ಬಿಟ್ಬಿಡಿ. ನೀವು ಕರೆಕ್ಟ್ ಶೇಪ್ ಬರ್ಬೇಕು ಅಂದ್ರೆ ಪಾತ್ರೆ ಕರೆಕ್ಟ್ ಆಗಿರೋ ತೊಳಿ. ಅದು ಪ್ಲಾಸ್ಟಿಕ್ ಆದ್ರೂ ಓಕೆ, ಸ್ಟೀಲ್ ಆದ್ರೂ ಓಕೆ. ನನ್ನ ಅನಿಸಿಕೆ. ನಿಮಗೆ ಅದು ಸಾಂಬ್ರಾಲೆ ಉಡಿಸ್ಬೇಕು, ಬ್ರಾಜಲ್ ಉಡಿಸ್ಬೋದು ಅಂದ್ರೆ ಉಡಿಸ್ಬೋದು, ಬಟ್ ಪಾತ್ರೆ ಪ್ರಪೋರ್ಷನ್ ಕರೆಕ್ಟ್ ಆಗಿರ್ಬೇಕು. ಅವಾಗ ನಿಮ್ಗೆ ಗೊಂಬೆ ತರ ಚೆನ್ನಾಗ್ ಬರುತ್ತೆ. ಓಕೆನಾ? ಅದಕ್ಕೆ ಈ ತರ ಹೊಲ್ಕೋಬೇಕು. ಈ ಬನ್ ಏನ್ ಗೊತ್ತ ಮ್ಯಾಮ್, ಇದು ಪ್ಲಾಸ್ಟಿಕ್, ಮೇಲ್ಗಡೆ 1 ಲೇಯರ್ ವೆಲ್ವೆಟ್ ಇರುತ್ತಲ್ಲ, ಅದಕ್ಕೆ ತಗೊಂಡು ಉಲನ್ ಬೇಕಾದ್ರೆ ಡೀಪ್ ತಗೊಳ್ಳಿ. ಇಲ್ಲಿ ನೀವು 1 ಲೇಯರ್ಗೆ ತಗೋಬೇಕು. ಹಿಂಗ್ ಹೊಲ್ದಿ ಮಾಡ್ರೆ ಟೈಟ್ ಬರುತ್ತೆ. ಆಕ್ಚುಲಿ ಕೆಲವರು ಅಂಗಡಿಲೆಲ್ಲ ಗ್ಲೂಗನ್ ಹಾಕಿ ಅಂಟಿಸ್ತಾರೆ ಮ್ಯಾಮ್, ಬಟ್ ಹೊಲ್ಕೊಂಡ್ರೆ ಟೈಟ್ ಬರುತ್ತೆ. ಬಟ್ ಒಂದ್ಸರಿ ಫಿಕ್ಸ್ ಮಾಡೋದು ಮುಗೀತು. ಬೇಡ ಅಂದ್ರೆ ನೀವು ದಾರ ತೆಗೆದುಕೋಬಹುದು. ಕಾಯಿ ಇದ್ರೊಳಗಿಂದ ಹೋಗುತ್ತಲ್ವಾ, ಕಾಯಿ ಇಲ್ಲಿ ಕುತ್ಕೊಳ್ಳುತ್ತೆ ಮ್ಯಾಮ್. ಅದ್ರ ಮೇಲ್ ಮೇಲ್ ಬರುತ್ತೆ, ಜುಟ್ಟು ಇಲ್ಲಿ ಬರುತ್ತೆ, ಕಾಯಿ ಇಲ್ಲಿ ಬರುತ್ತೆ. ಓಕೆನಾ? ಇಲ್ಲ ಅಂದ್ರೆ ಗ್ಲೂಗನ್ ಹಾಕಿನೂ ಅಂಟಿಸ್ಕೋಬಹುದು. ಬಟ್ ನಾನ್ ಹೊಲಿಯೋದೇ ಸಜೆಸ್ಟ್ ಮಾಡ್ತೀನಿ ಮ್ಯಾಮ್. ಗ್ಲೂಗನ್ ಬಿಚ್ ಕವರ್ ಕೊಟ್ಟಿದ್ದೀನಿ, ಬನ್ ಒಂದ್ ಕೊಡ್ತೀನಿ. ಇವತ್ತು ಆಕ್ಚುಲಿ ಕ್ಲಾಸ್ ತುಂಬಾ ಬೇಗ ಮುಗ್ದಿರೋದ್ರಿಂದ ಸ್ಟೂಡೆಂಟ್ಸ್ ಪರ್ಚೇಸ್ ಎಲ್ಲ ಆಲ್ಮೋಸ್ಟ್ ಆಗೋಯ್ತು. ಸೊ ಪಬ್ಲಿಕ್ ಬಂದ್ರೆ ನಮಗೂ ಕಾಮ್ ಆಗಿರುತ್ತೆ. ಲಾಸ್ಟ್ ಟೈಮ್ ಸ್ಟೂಡೆಂಟ್ಸ್ ಮತ್ತೆ ಪಬ್ಲಿಕ್ ಎರಡು ಒಟ್ಟಿಗೆ ಬಂದ್ರಿಂದ ರಶ್ ಇದೆ ಬನ್ನಲ್ಲ ರಶ್ ಅನ್ಸ್ತಿತ್ತು. ಇವತ್ ಮೇ ಬಿ ವಿ ವಿಲ್ ಕೋಪ್ ಅಪ್ ಸೂನ್. ಬಿಲ್ಲಿಂಗ್ ನಮ್ಮ ಅತ್ತಿಗೆನೂ ಬಂದಿರೋದ್ರಿಂದ ನಾನೀಗ ಪ್ಯಾಕಿಂಗ್ ಬಂದಿದ್ದೀನಿ. ಎಲ್ಲ ಇದೆ ಅನ್ಸುತ್ತೆ ಬಿಲ್. ಆಕ್ಚುಲಿ ಪೇಂಟಿಂಗ್ ಮಾಡಿರೋದ್ರಲ್ಲಿ ತುಂಬಾ ಜನ ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ. ಈಗ ಬೆಳ್ಳಿ ಮುಕ್ಕೊಡಗಳೆಲ್ಲ ಅಂಗಡಿಗೆ ಕೊಡಲ್ವಲ್ಲ ಮ್ಯಾಮ್, ಮನೆಗಳಿಗಾರೆ ಟ್ರಸ್ಟ್ ಆಗಿ ಕೊಡ್ತಾರೆ. ಹಾಗಾಗಿ ಅದನ್ನೇ ಇಂಪ್ರೂವ್ ಮಾಡ್ಕೊಳಕ್ ಹೇಳಿ. ಅದು ಮ್ಯಾಮ್ ಆರ್ಟ್ ಎಲ್ಲರಿಗೂ ಒಲಿಯಲ್ಲ. ಈಗ ನಾನೇ ಆರ್ಟಿಸ್ಟ್ ಅಲ್ಲ, ಅದಕ್ಕೆ ತುಂಬಾ ಪೇಶನ್ಸ್ ಬೇಕು, ತಲೆ ಕಾಮ್ ಇರ್ಬೇಕು. ಗೊತ್ತಾಯ್ತಲ್ಲ ನೋಡಿ, ದೊಡ್ಡ ಮಕ್ಳು ಚಿಕ್ಕ ಮಕ್ಳು. ತುಂಬಾ ಖುಷಿ ಆಯ್ತು. ಓಕೆ, ಅಷ್ಟು ದೂರದಿಂದ ಬಂದಿದ್ದು ನನಗ್ ಖುಷಿ ಆಯ್ತು. ನೀವು ಹಾಸನಿಂದ ಆಕ್ಚುಲಿ ತುಂಬಾ ದೂರದಿಂದ ಬರ್ತಾರೆ, ಬಟ್ ಇವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನ್ನೆ ಸಂಜೆ ಕೇಳಿದ್ದು ನಾಳೆ ಬರ್ಬಹುದಾ ನಾನು ಅಂದೆ. ಸೀಟ್ಸ್ ಫಿಲ್ ಆಗಿದೆ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಬನ್ನಿ. ಯಾರು ರಜಾ ಹಾಕ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಸಿಗುತ್ತೆ, ಇಲ್ಲಾರೆ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಬನ್ನಿ ಅಂದ್ರೆ ಆಯ್ತು ಬರ್ತೀನಿ ಅಂದ್ರು. ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರಿ. ಖುಷಿ ಆಯ್ತು. ಏನ್ ಕಲಿತಾ ನಾವು ಕಲ್ತಿದ್ದೀನಿ, ಮಾಡಿ ತೋರಿಸ್ತೀನಿ. ಯಾರು ಹೊರಗ್ ರೇಗಿಸ್ತಿದ್ರಾ? ಎಲ್ಲಿ ಮಾಡ್ತೀಯ ಅದು, ಯಾಕೆ ನಿಂತಿದೆಲ್ಲ ಅಂತ. ನಾನ್ ಅದೇ ಉಡಿಸ್ತಾ ಇದ್ದೆ, ಅಷ್ಟ್ ನೀಟ್ ಆಗಿಲ್ಲ. ಯಾಕ್ರಿ ಹಂಗಂದ್ರಿ? ನಮ್ ವಿಡಿಯೋ ತೋರಿಸಿ ಅವ್ರಿಗೆ. ವಿಡಿಯೋ ನೋಡಿದಾಗ ತುಂಬಾನೇ ಕ್ಲಾರಿಟಿ ಇರುತ್ತೆ, ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲಿ ಬೇರೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇನ್ನೂ ಒಂಥರ ಕಾನ್ಫಿಡೆನ್ಸ್. ಆಫರ್ ನೀವು ಕೊಟ್ಟಿದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ ನಮ್ಗೆ. ಈಚ್ ಅಂಡ್ ಎವ್ರಿ ಪೆನಿ. ಸೊ ಇದು 300 rupees ಗೆ ಬಿಟ್ಟಿರೋದು ಅಂತ ಏನಾದ್ರು ನೆಗ್ಲಿಜೆನ್ಸ್ ಆಯ್ತಾ? ನಿಮಗೆ ಏನಾದ್ರು ಐಟಮ್ ಕೈಗೆ ಸಿಗದೆ ಇದ್ದಿದ್ದು ಅಥವಾ ಬೇರೆ ಟೇಬಲ್ ಇಂದ ಎತ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇರ್ಲಿಲ್ಲಲ್ವಾ ನಿಮ್ ಟೇಬಲ್ ಗೆ? ಆಕ್ಚುಲಿ ಇದು ಏನು, ಇಟ್ಸ್ ವೆರಿ ನೆಗ್ಲಿಜಿಬಲ್ ಅಮೌಂಟ್ ಕನ್ಸಿಡರೇ ಮಾಡಂಗಿಲ್ಲ, ಆತರ ಇದೆ. ಬಟ್ ಅದ್ರಲ್ಲೂ ನೀವ್ ಈ ತರ ಪರ್ಸನ್ ಟು ಪರ್ಸನ್ 1 to 1 ನೀವು ಕಾನ್ಸಂಟ್ರೇಟ್ ಮಾಡಿದ್ದು, ಪ್ರತಿಯೊಂದ್ರ ಜೊತೆ ಫ್ರೆಂಡ್ಲಿ ಆಗಿ ಇದ್ದಿದ್ದು, ಅಂಡ್ ಇಟ್ಸ್ ಲೈಕ್ ವರ್ತ್ ಈಚ್ ಅಂಡ್ ಎವ್ರಿ ಪೆನಿ ಅನ್ನಿಸ್ತು. ತುಂಬಾನೇ ಖುಷಿ ಆಗ್ತದೆ. ಆಕ್ಚುಲಿ ಫ್ರೀ ಆಗ್ಬಿಡೋಣ ಅಂತಾನೆ ಅನ್ಕೊಂಡಿದ್ದು. ನೀವ್ ಹೇಳ್ದಂಗ್ 300 rupees ನೆಗ್ಲಿಜೆನ್ಸ್ ಅಮೌಂಟ್ ಆದ್ರೆ ಆಂಧ್ರ, ತಮಿಳ್ನಾಡು, US ಇಂದ ತಗೊಂಡಿರೋರು ನಾನೇನಂತ ಆನ್ಸರ್ ಹೇಳ್ಬೇಕು? ಫ್ರೀ ಬಿಟ್ಬಿಟ್ರೆ. ಸೊ 3 is my lucky number ಅವಾಗ್ಲೇ ಹೇಳ್ದಂಗೆ. ಸೊ ನಾಮಿನಲ್ ಅಮೌಂಟ್ ಅಂತ ಹೇಳೋಣ. ಪೈಸಾ ವಸೂಲ್ ಮಾಡಿ ಪೈಸಾ ವಸೂಲು ಚೆನ್ನಾಗಿದೆ ಅಲ್ಲ? ತುಂಬಾನೇ ಖುಷಿ, ತುಂಬಾ ಖುಷಿ ಆಯ್ತು. ಆಯ್ತಾ? ಸೊ ಎಲ್ಲೂ ನೀವ್ ಯಾರು ಏನ್ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಐಟಮ್ ಇಲ್ಲ ಅನ್ನಂಗಿಲ್ಲ. ನಿಮ್ ಟೇಬಲ್ ಅಲ್ಲಿ ನಿಂತಿರೋ ಹತ್ರನೇ ಪ್ರತಿಯೊಂದು ಕೊಟ್ರು. ಎನಿವೇ ಇವಾಗ ಇಟ್ಸ್ ವೆರಿ ನಿಯರ್ ವರಮಹಾಲಕ್ಷ್ಮಿಗೆ. ಈಗ ಹೆಂಗ್ ಆಗ್ಬಿಡುತ್ತೆ ಅಂತಂದ್ರೆ ಮೈಂಡ್ ಅಲ್ಲಿ ತುಂಬಾನೇ ಮುಂಚೆ ಆಗಿದೆ ಅಂತಂದ್ರೆ ಅದೊಂದ್ಸತಿ ಮಾಡಿರ್ತೀವಿ, ಮತ್ತೆ ಗ್ಯಾಪ್ ಆಗ್ಬಿಡುತ್ತೆ. ನಾವ್ ಇಟ್ಸ್ ಲೈಕ್ ಇಟ್ಸ್ ವೆರಿ ನಿಯರ್. ತುಂಬಾನೇ ನಮಗೂ ಮಾಡಕ್ಕೆ ಆಕ್ಚುಲಿ ಇವತ್ತು ನನ್ ಟೆನ್ಷನ್ ಇತ್ತು ಅಂದ್ರೆ ನನ್ ರೈಟ್ ಹ್ಯಾಂಡ್ ಸುಪ್ರೀತಾ ಇಲ್ಲ. ಸೊ ಇವತ್ತು ಗಿರ್ಗಿಟ್ಲೆ ಆಡ್ತೀನಿ ನಾನು ಅನ್ಕೊಂಡು ಟೇಬಲ್ ನ ನಾನು ರೌಂಡ್ ಹೊಡಿಯೋ ತರನೇ ಜೋಡಿಸಿದ್ದೆ ಇವತ್ತು. ಬಟ್ ಹೋಪ್ಸೋ ಎಲ್ಲಾ ಸ್ಟೂಡೆಂಟ್ಸ್ ತುಂಬಾ ಫಾಸ್ಟ್ ಇದ್ರು. ಬಹುಶಃ ಒಂದೊಂದು ಡಿಸೈನ್ ಗೆ 2 ಸತಿ ಕರೆದಿರ್ಬೋದು ಅಷ್ಟೇ, ಹೆಚ್ಚು ತುಂಬಾ ಏನು ಕರೀಲಿಲ್ಲ. ಥ್ಯಾಂಕ್ ಗಾಡ್. ಮೇ ಬಿ ನನ್ ದೇವ್ರು ಯಾವ್ದೋ ತರ ನನ್ಗೆ ಎಲ್ಲರಿಗೂ ಇದು ಬರೋದಿಲ್ಲ.
ಪ್ರೊಫೆಷನಲ್ ಆಗಿ ತಗೊಂಡ್ ಹೋಗ್ತಿದ್ರು ಬಿಕಾಸ್ ಅದ್ರಲ್ಲಿ ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ಒಂದ್ ಮಿಸ್ ಮಾಡಿದ್ರು ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈಚ್ ಅಂಡ್ ಎವ್ರಿ ಇಸ್ ಕವರ್ಡ್, ಎವ್ರಿಥಿಂಗ್ ಇಸ್ ಕವರ್ಡ್. ಪರ್ಮನೆಂಟ್ ಆಗಿ 5 ಇಯರ್ಸ್ ಆಕ್ಸೆಸ್ ಇರುತ್ತೆ. ಮತ್ತೆ ಇನ್ನ ಒಂದು ಈ ವಿಡಿಯೋ ಬಗ್ಗೆ ಎಲ್ಲರಿಗೂ ಹೇಳಬೇಕು, ಅದಕ್ಕೆ ಇನ್ನೊಂದ್ ಸೆಪರೇಟ್ ವಿಡಿಯೋ ಮಾಡಿ ನಾನು ಇನ್ಸ್ಟಾಲ್ ಅಪ್ಲೋಡ್ ಮಾಡ್ತೀನಿ. ಇವಾಗ್ಲೇ ನಂಗೆ ಗೊತ್ತಾಗಿದ್ದು ಒಮ್ಮೆಲೆ 25 ಜನ ಎಲ್ಲ ಓಪನ್ ಮಾಡಿದ್ರೆ ವಿಡಿಯೋ ಎರರ್ ಬರತ್ತೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಂಪೇರ್ ಮಾಡ್ಕೊಳ್ಳಿ, 600 ಜನ ತಗೊಂಡಿರ್ತೀರಾ. ಸೊ ನಿಮ್ಮೆಲ್ಲರಿಗೂ ಒಂದು ಟಿಪ್ ಹೇಳ್ಕೊಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ಫಾಲೋ ಮಾಡಿ. ವಿಡಿಯೋ ತಗೊಂಡಿರೋ ಯಾರಿಗೂ ತೊಂದ್ರೆ ಆಗ್ಬಾರ್ದು. ನಿಮಗ್ ತೊಂದ್ರೆ ಆಯ್ತು ಅಂದ್ರೆ ನಿಮ್ಗಿಂತ ನನಗ್ ಜಾಸ್ತಿ ಟೆನ್ಷನ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಈಗ ಮ್ಯಾಮ್ ಪದ್ಮಾಸನಗೆ ಇದನ್ನೊಂದ್ ಚೂರ್ ಹಿಂದೆ ಮಾಡಿ ಪಿನ್ ಹಾಕ್ಬೇಕು, ಇಲ್ಲಿ ತನಕ ಬರ್ಬೇಕು. ನಿಮಗೆ ಸಾಕಾಗೋಯ್ತಾ? ನಾನ್ ಇಷ್ಟ ಬ್ಯಾಚಸ್ ತಗೊಂಡ್ ಬಂದ್ ನಾನೇನ್ ಹೇಳ್ಬೇಕು? ದೀಪಾ, ಪಾತ್ರೆ ಇನ್ನೊಂಚೂರು ಹಿಂದೆ ಮಾಡಿ, ಕಾಲ್ ಹಿಂಗ್ ಫ್ಲೋಟ್ ಆಗ್ಬಾರ್ದು. ಪಾತ್ರೆ ಇನ್ನೊಂಚೂರು ಹಿಂದೆ ಮಾಡಿ, ಹಂಗ್ ಬರ್ಬೇಕು. ಕಾಲ್ ಕಂಫರ್ಟಬಲ್ ಆಗಿ ಕುತ್ಕೊಂಡ್ರೆ ನಿಮ್ಗೆ ಪದ್ಮಾಸನ ಲುಕ್ ಬರೋದು. ಸೊ ಪೆಟ್ಟಿಗೆ ಮೇಲೆ ಕಾಲ್ ಕರೆಕ್ಟ್ ಆಗಿ ಕುತ್ಕೋಬೇಕು. ಕೆಳಗಡೆ ಫುಲ್ ಸರಿ ಇದೆ, ಮೇಲ್ಗಡೆ ಸರಿ ಇದೆ. ಕಾಲ್ ನೀವು ಮಾಡೋದಕ್ಕೆ ಏನ್ ಮಾಡಿದ್ರಿ, ಬಾಡಿ ಹಿಂದಕ್ಕೆ ಮಾಡ್ಕೊಂಡ್ರಿ. ಕೈ ಹೊಲ್ದಿಲ್ಲ, ಪೇಶನ್ಸ್ ಹೋಯ್ತಂತ. ಜರ್ಮನ್ ಸಿಲ್ವರ್, ಇದು 10 ಇಂಚ್. ಇದ್ರಲ್ಲಿ ಮುಖವಾಡ ಡೆಕೋರೇಟೆಡ್ ಇರೋದು ಇದೆ, ಜುವೆಲ್ಸ್ ಹಾಕಿರೋದಿದೆ, ಹೇರ್ ಸ್ಟೈಲ್ ಮಾಡಿರೋದಿದೆ. ಇದು ಹೇರ್ ಸ್ಟೈಲ್ ಇದ್ರಲ್ಲೇ ಇದಿದೆ ನೋಡಿ. ಇದು ಫೈಬರ್ ಫೇಸು, ಹಂಗಾಗಿ ರೀಸನೇಬಲ್ ಇದೆ. ಹಾ, ಇಡ್ಬೋದು. ವಿಡಿಯೋ ಇದೆ, ನಾನು ಇನ್ಸ್ಟಾಲ್ಲೇ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಇದು ಜ್ಯುವೆಲ್ರಿ ಡೆಕೋರೇಟೆಡ್ ಫೈಬರ್ ಫೇಸ್ 10 ಇಂಚ್ದು. ಈಗ ನೀವು ಅದನ್ನ ತಗೊಂಡ್ರೆ ನಾನು ಇನ್ಸ್ಟಾ ಪೇಜ್ ಅಲ್ಲೇ ಒಂದು ಪಿನ್ ಮಾಡಿದೀನಿ ನಾನು, ಬನ್ನ ಹೇಗ್ ಫಿಟ್ ಮಾಡೋದು ಅಂತ. ಯೂಟ್ಯೂಬ್ ಅಲ್ಲೂ ಇದೆ. ಗೋಲ್ಡ್ ವೈರ್ ಒಂದ್ ಬೇಕಾಗುತ್ತೆ ಅದು ಫಿಟ್ ಮಾಡೋದಿಕ್ಕೆ, ಅಲ್ಲಿದೆಯಲ್ಲ ಗೋಲ್ಡ್ ವೈರ್, ಅದು ತಗೊಂಡು ನೀವೇ ಫಿಟ್ ಮಾಡ್ಬೋದು. ಹೆಸರು ಕವಿತಾ. ಎಲ್ಲಿಂದ ಬಂದಿದ್ ಮ್ಯಾಮ್? ನಾಗರಬಾವಿ. ಸೊ ನನ್ನ 130 to 330 ಇದೆ ಅನ್ನೋದು ಗೊತ್ತಾಯ್ತಾ ಶಾಪಿಂಗ್? ಹೌದೌದು, ಸ್ಟೇಟಸ್ ಅಲ್ಲಿ ನೋಡಿದ್ದೆ. ನಿಮ್ದು ಆನ್ಲೈನ್ ತಗೊಂಡಿದ್ದೀನಿ. ವಿಡಿಯೋ ತಗೊಂಡಿದ್ದೀರಾ? ವಿಡಿಯೋ ಹೇಗಿತ್ತು ಮ್ಯಾಮ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ. ಲೋವರ್ ವೆಸಲ್ ಅಪ್ಪರ್ ವೆಸಲ್ ನನ್ನ ಹತ್ರ ಇಲ್ಲ. ಓಕೆ, ಮೊದಲು ಬರ್ತಿತ್ತಲ್ಲ ವೆಲ್ಡೆಡ್ ಕಲ್ಚರ್ ತರ. ವೆಲ್ಡೆಡ್ ಕಲ್ಚರ್. ಓಕೆ, ಫೋನ್ ನಂಬರ್. ಡೇ 2 ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಸೆಷನ್. ಆಕ್ಚುಲಿ 3:30 ವರ್ಗೂ ಇದೆ ಅಂತ ಹೇಳಿದೀನಿ. ಸೊ ಇನ್ನೂ ಹಾಫ್ ಅನ್ ಅವರ್ ಇದೆ. ಪಬ್ಲಿಕ್ ಅವ್ರು ಒಂದ್ 4-5 ಜನ ಅಷ್ಟೇ ಬಂದಿದ್ರು. ಸ್ಟೂಡೆಂಟ್ಸ್ ಎಲ್ಲ ಇವತ್ತೇನು ಅಂದ್ರೆ 12:30ಗೆ 5 ಸ್ಟೈಲ್ ಪ್ರಾಕ್ಟೀಸ್ ಮಾಡಿದ್ರು. ನಾರಾಯಣ ತುಂಬಾ ಜನ ಮಾಡ್ಲಿಲ್ಲ. ಈ 4 ಸ್ಟೈಲ್ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಬೇಗ ಮುಗೀತು. ಸೊ ಸ್ಟೂಡೆಂಟ್ ಶಾಪಿಂಗ್ ಆದ್ಮೇಲೆ ಪಬ್ಲಿಕ್ ಅವ್ರು ಬಂದಿದ್ರಿಂದ ಇವತ್ತು ಗಡಿಬಿಡಿ ಇರ್ಲಿಲ್ಲ, ತುಂಬಾ ಚೆನ್ನಾಗಾಯ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಸೆಷನ್. ನಾಳೆ ತಿರ್ಗಾ 3rd ಡೇ ಸೆಲಿಬ್ರೇಷನ್ ಇರುತ್ತೆ. ನಾಳೆಗೆ ಆಕ್ಚುಲಿ ಫುಲ್ ಕ್ರೌಡೆಡ್ ಇದೆ, 30 ಮೆಂಬರ್ಸ್ ಫುಲ್ ಇದಾರೆ. ಬಟ್ ಒಂದೊಂದ್ ಸೆಷನ್ 4 ಜನ 5 ಜನ ಮಿಸ್ ಆಗ್ತಾ ಇದಾರೆ. ಅದೇನು ಮಾಡ್ಲಿಕ್ಕೆ ಆಗಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಲೇಡೀಸ್ಗೆ ಏನಾದ್ರೂ ಒಂದು ಪ್ರೋಗ್ರಾಮ್ ಬಿದ್ದೇ ಬೀಳತ್ತೆ. ಸೊ ನಾಳೆದೂನು ಅಪ್ಡೇಟ್ ಮಾಡ್ತೀನಿ, ಇವತ್ತಿಂದ ಈಗ ಅಪ್ಡೇಟ್ ಮಾಡ್ತೀನಿ. ನೋಡ್ಕೊಳ್ಳಿ, ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.